FM. ಇದು ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು 102.9 FM. ಸ್ನೇಹಿತರೆ ನಮಸ್ಕಾರ. ಮಧುರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಸೈನ್ಸ್ ಆಫ್ ಲವ್ ಅಂಡ್ ಇಮೋಷನ್ಸ್, ಭಾವನಾ ಲೋಕದ ವೈಜ್ಞಾನಿಕ ವಿಶ್ಲೇಷಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಅದಕ್ಕಿಂತ ಮುಂಚೆ ವಿಜ್ಞಾನ ದಿನಾಚರಣೆ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ. 28 ಫೆಬ್ರವರಿ 1928 ನಮ್ಮ ದೇಶದ ಮಹೋನ್ನತ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿದ ದಿನ. ಇದರ ಸ್ಮರಣಾರ್ಥ 1987ರಿಂದ ಪ್ರತಿ ವರ್ಷ ಫೆಬ್ರವರಿ 28ರ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಿಸಲಾಗುತ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅನುಭವಕ್ಕೆ ಹತ್ತಿರವಾದ ನಮ್ಮ ಮನಸ್ಸಿನ ವಿದ್ಯಮಾನಗಳ ಹಿಂದಿನ ವಿಜ್ಞಾನದ ಬಗ್ಗೆ ನಮಗೆ ಮಾಹಿತಿ ನೀಡುವುದಕ್ಕೆ ಸುಭಾಷ್ ಹೆಚ್.ಜೆ. ಇವರು ಬಂದಿದ್ದಾರೆ. ಇವರ ಜೊತೆಗೆ ನಾನು ನಿಮ್ಮ ಬಾನುಲಿ ಮಿತ್ರ ಕೀರ್ತಿ. ಬನ್ನಿ ಸುಭಾಷ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ಸುಭಾಷ್ ಅವರೇ ನಮಸ್ಕಾರ. ಆಕಾಶವಾಣಿಗೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮ್ಮ ಕೇಳುಗರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸುಭಾಷ್ ಅವರೇ. ನಿಮ್ಮ ಹುಟ್ಟಿದ ಊರು, ನಿಮ್ಮ ಸ್ಟಡೀಸ್, ಅದ್ರ ಬಗ್ಗೆ ಎಲ್ಲ ನೀವು ಇವಾಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ವಿಜ್ಞಾನದ ಒಂದು ಕೆಲಸ, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಓಕೆ, ನನ್ನ ಹೆಸರು ಸುಭಾಷ್ ಅಂತ. ನನ್ನ ಹುಟ್ಟೂರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ನನ್ನ ವಿದ್ಯಾಭ್ಯಾಸ ಎಲ್ಲ 12th ವರೆಗೂ ಅಲ್ಲೇ ಮುಗೀತು. ಅದಾದ ನಂತರ ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ಲಿಕ್ಕೆ 7 ವರ್ಷಗಳ ಹಿಂದೆ ಬಂದೆ. ಆದ್ರೆ ಈಗ ಬೆಂಗಳೂರಿನಲ್ಲಿರುವ ಅವಕಾಶಗಳ ಸೆಳೆತ ನನ್ನನ್ನ ಇಲ್ಲ ಇಟ್ಕೊಂಡಿದೆ. ಈಗ ಅದಾದ ನಂತರ ನಾನು MSc ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಮುಗಿಸಿ ಬೆಂಗಳೂರಿನ ನಿಮ್ಹಾನ್ಸ್ ನಲ್ಲಿ ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಈ ವಿಜ್ಞಾನದ ಬಗ್ಗೆ ಆಸಕ್ತಿ, ಇದಿರುವ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ನಿಮಗೆ ಪ್ರೇರಣೆ ಏನ್ ಕೊಡ್ತು ಅಂತ? ಓಕೆ, ನನ್ನ ಕುಟುಂಬದಲ್ಲಿ ಎಲ್ಲರೂ ಒಂದು ವ್ಯವಹಾರ ಅಥವಾ ವ್ಯಾಪಾರದ ಹಿನ್ನೆಲೆಯಿಂದ ಬಂದಂತವರು. ನನ್ನ ಕುಟುಂಬದಲ್ಲಿ ಕೌಟುಂಬಿಕ ವ್ಯಾಪಾರದಿಂದ ಹೊರಗೆ ಬಂದಂತಹ ವ್ಯಕ್ತಿ ನಾನೇ ಮೊದಲು. ಸೊ ನನ್ಗೆ ಒಂದು ಏನು ಇಷ್ಟ ಆಯ್ತು, ನಾನೊಂದು ಪ್ರೊಫೆಷನಲ್ ಆಗಿ ಎಸ್ಪೆಷಲಿ ನಂಗೆ ಸೈಕಾಲಜಿ, ಲಿಟರೇಚರ್ ಮೇಲೆ ತುಂಬಾ ಇಷ್ಟ ಆಯ್ತು. ಆದ್ರೆ ನನ್ನ ಕುಟುಂಬದಲ್ಲಿ ಆಗ ತುಂಬಾ ಒಂದು ಫೋರ್ಸ್ ಇತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂತ. ಅದರಿಂದ ಹೊರಗೆ ಬಂದು ಹೇಗೋ ನಾನು ಬ್ಯಾಚುಲರ್ಸ್ ಮಾಡ್ಕೊಂಡು ನಂತರ ಸೈಕಾಲಜಿಯಲ್ಲಿ ನನ್ನ ಇಂಟ್ರೆಸ್ಟ್ ಏನಿತ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ MSc ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಮಾಡಿದೆ. ಸೊ ನನಗನ್ಸೋ ಪ್ರಕಾರ ಸೈನ್ಸ್ ಕೇವಲ ಒಂದು ಡಿಗ್ರಿ ಆಗಿಯೋ ಮತ್ತೊಂದು ಒಂದು ಆಕ್ಯುಪೇಷನ್ ಗೆ ಸಪೋರ್ಟ್ ಮಾಡುವಂತಹ ಒಂದು ಕೋರ್ಸ್ ಆಗಿ ಮಾತ್ರವಲ್ಲದೆ, ಐ ಆಲ್ವೇಸ್ ಫೀಲ್ ಎನಿ ಸಬ್ಜೆಕ್ಟ್ ನಾವು ತಗೊಳ್ಳುವಂಥದ್ದು ಇಟ್ ಈಸ್ ಗೋಯಿಂಗ್ ಟು ಬಿ ಅವರ್ ಲೈಫ್ ಸ್ಟೈಲ್. ಸೊ ಹಾಗಾಗಿ ನಾನು ಈ ಫೀಲ್ಡಿಗೆ ಬರಬೇಕು, ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೋಬೇಕು ಅನ್ನುವಂಥದ್ದು ನನ್ನ ಹೈಸ್ಕೂಲ್ನಿಂದಲೂ ನನಗೆ ಗಾಢವಾಗಿ ಗೊತ್ತಿತ್ತು. ಹಾಗಾಗಿ ಐ ಥಾಟ್ ಮಾಸ್ಟರ್ ಸೈನ್ಸ್ ಅಲ್ಲೇ ಮಾಡಬೇಕು MSc ಅಂತ ಹೇಳಿ. ಈಗ ನೀವು ನಿಮ್ಹಾನ್ ಸಂಸ್ಥೆಯಲ್ಲಿ ಕೌನ್ಸಿಲರ್ ಆಗಿ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಜೊತೆಗೆ ಇನ್ನೇನ್ ಮಾಡ್ತೀರಿ? ವಿಜ್ಞಾನದ ಸಂಬಂಧಪಟ್ಟ ಹಾಗೆ ಇನ್ನೇನೇನು ಕಾರ್ಯಕ್ರಮಗಳು ನೀವು ಹಮ್ಮಿಕೊಳ್ತೀರಿ? ಓಕೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ವಿಜ್ಞಾನದ ಹೊರಗಡೆ ಸಹ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀನಿ. ಅನೇಕ ಸಭಾ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ಪತ್ರಿಕೆಗಳಿಗೆ ಅಂಕಣಗಳನ್ನ ಬರಿತಾ ಇರ್ತೀನಿ. ಹಾಗೆ ಇದರೊಟ್ಟಿಗೆ ನಂದೊಂದು 3 ಪುಸ್ತಕ ಕೋ-ಆಥರ್ ಆಗಿ ಪಬ್ಲಿಷ್ ಆಗಿದೆ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇಂಡಿಯಾ, AI ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಪಬ್ಲಿಕ್ ಪರ್ಸೆಪ್ಷನ್ ಏನಿರುತ್ತೆ ಇದರ ಬಗ್ಗೆ ಒಂದು ರಿಸರ್ಚ್ ಪಬ್ಲಿಕೇಶನ್ ನನ್ನ ನಿಯಾಸಲ್ಲಿದ್ದಾಗ ಇನ್ನಷ್ಟು ರಿಸರ್ಚರ್ಸ್ ಜೊತೆ ನಡೆದಿತ್ತು. ಈ ಇಷ್ಟು ವಿಚಾರಗಳಾಗಿ ನಾನು ಸೈನ್ಸ್ ಕಮ್ಯುನಿಕೇಟ್ ಆಗಬೇಕು ಅನ್ನುವಂಥದ್ದು. ಅಂದ್ರೆ ನೋಡಿ, ವಿಜ್ಞಾನದ ಹಲವು ವಿಚಾರಗಳು ಇಂಗ್ಲಿಷ್ ನಲ್ಲಿ ಸಿಗುತ್ತೆ ಅಥವಾ ಪ್ರೊಫೆಷನಲ್ ಪುಸ್ತಕಗಳಲ್ಲಿ ಸಿಗುತ್ತೆ ಅಲ್ವಾ. ಸೊ ಕಾಮನ್ ಪೀಪಲ್ ಅಂದ್ರೆ ಇದರಿಂದ ಯಾವುದೇ ಒಂದು ಕೋರ್ಸ್ ಆಗಿರಬಹುದು ಅಥವಾ ಒಂದು ಜಾಬ್ಗಾಗಿ ಎದುರು ನೋಡೋದಲ್ಲೇ ಜಸ್ಟ್ ತಿಳ್ಕೊಳ್ಳಿಕ್ಕೋಸ್ಕರ ವಿಜ್ಞಾನದ ಮಾಹಿತಿಯನ್ನ ಎದುರು ನೋಡುವವರಿಗೆ ವಿಜ್ಞಾನದ ಕುರಿತಾದ ಹಲವು ವಿಚಾರಗಳು ಅವರ ಸ್ವಂತ ಭಾಷೆಯಲ್ಲಿ ಮತ್ತೆ ಅತಿ ಮುಖ್ಯವಾಗಿ ಸರಳವಾಗಿ ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಸಿಗಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. ಹಾಗಾಗಿ ಬೆಂಗಳೂರಿನಾದ್ಯಂತ ಅನೇಕ ಕಡೆ ನಾನು ವಿಜ್ಞಾನದ ಅನೇಕ ವಿಷಯಗಳ ಕುರಿತಾಗಿ ಸರಳವಾದ ಭಾಷೆಯಲ್ಲಿ ಉಪನ್ಯಾಸಗಳನ್ನ ಕೊಡ್ತಾ ಇರ್ತೇನೆ. ಮಕ್ಕಳಿಗೂ ಸಹ ತರಬೇತಿಯನ್ನ ಮಾಡ್ತೀರಿ? ಇಫ್ ಯು ವಂಡರ್, ನಾವು ತುಂಬಾ ಚಿಕ್ಕ ಮಕ್ಕಳು ಅಂದ್ರೆ ಒಂದು ಪ್ರೈಮರಿ ಸ್ಕೂಲ್ ನಲ್ಲಿರುವಂತಹ ಮಕ್ಕಳಿಗೆ ಬ್ರೈನ್ ಹೇಗ್ ಕೆಲಸ ಮಾಡುತ್ತೆ, ಮೆಮೊರಿ ಹೇಗಾಗತ್ತೆ,
ನಾವು ಯಾವುದೋ ಒಂದು ಅಡಿಕ್ಷನ್ ಬಿದ್ದಾಗ ನಾವು ಹೇಗ್ ಬೀಳ್ತೀವಿ, ಈ ರೀತಿ ತುಂಬಾ ವಿಷಯಗಳು. ಮತ್ತೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನಾಗಬಹುದು ಮೆದುಳಿಗೆ. ಯಾಕಂದ್ರೆ DVG ಅವರೊಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಆ ಪದ್ಯ ಓದೋದಾದ್ರೆ, ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು, ಪಳಗಿದ್ದ ಮನೆ ಬಿದ್ದು ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಅಂದ್ರೆ ನಮ್ಗಿರುವಂತ ಹಳೆಯ ನಂಬಿಕೆಗಳು, ಹಳೆಯ ಭಕ್ತಿ ಶ್ರದ್ಧೆಗಳು ಇದೆಲ್ಲ ಹೋಗಿದೆ. ಆದ್ರೆ ಈ ನೆಕ್ಸ್ಟ್ ಜನರೇಷನ್ ಏನನ್ನ ಬಿಲೀವ್ ಮಾಡ್ತಾರೆ, ಯಾವುದನ್ನ ನಂಬ್ತಾರೆ ಅಂದ್ರೆ ದಟ್ ಕ್ಯಾನ್ ಬಿ ದ ಬೆಸ್ಟ್ ಇಸ್ ಸೈನ್ಸ್. ಓಕೆ, ಸೊ ನನಗೆ ಆ ನಂಬಿಕೆ ಇದೆ. ಹಾಗಾಗಿ ಚಿಕ್ಕ ಮಕ್ಕಳೇ ಇರಬಹುದು, ಯಾವುದೇ ವಯಸ್ಸಿನವ್ರು ಇರಬಹುದು, ವೈಜ್ಞಾನಿಕವಾಗಿ ಹೇಳ್ಕೊಟ್ಟಾಗ, ವೈಜ್ಞಾನಿಕವಾಗಿ ಯಾವುದೇ ವಿಚಾರವನ್ನ 4 ಜನಕ್ಕೆ ಹೇಳಿದಾಗ ಅದು ಅವರ ಮನಸ್ಸಿಗೆ ಚೆನ್ನಾಗಿ ಹೋಗಿ ತಾಕುತ್ತೆ, ಹಾಗೆ ಅದನ್ನ ನಂಬ್ತಾರೆ. ಹಾಗಾಗಿ ವಿಜ್ಞಾನಕ್ಕೆ ಈ ಸಂಶೋಧನೆಗಳಿಂದ ಹೊರತಾಗಿ ಈ ಒಂದು ದೊಡ್ಡ ಜವಾಬ್ದಾರಿ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲ ವಯಸ್ಸಿನ ಮಕ್ಕಳಿಗೂ ಇದು ನಿಜವಾಗ್ಲೂ ಉಪಯುಕ್ತವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ನೀವು ಒಂದು ಹೇಳಿದ್ರಲ್ಲ, ನೀವು ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಅನ್ನ ಅಧ್ಯಯನ ಮಾಡಿದ್ದೀರಿ ಅಂತ ಹೇಳಿ. ನಮ್ಮ ಕೇಳುಗರಿಗೆ ಇದು ಕೆಲವರಿಗೆ ಹೊಸ ಪದವಾಗಿ ಬರಬಹುದು. ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಅಂದ್ರೆ ಏನು ಅಂತ ಚಿಕ್ಕದಾಗಿ ನಮ್ಮ ಕೇಳುಗರಿಗೆ ಹೇಳಿ. ಓಕೆ, ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಇದು ನನ್ನ MSc ಸಬ್ಜೆಕ್ಟ್. ಸೈಕಾಲಜಿಯ ನಂತರದಲ್ಲಿ ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಬಂದು ಕನ್ನಡದಲ್ಲಿ ಇದನ್ನ ಗ್ರಹಿಕೆ ಮತ್ತು ನರವಿಜ್ಞಾನ ಅಂತ ಹೇಳ್ಬಹುದು. ಒಂದು ಗ್ರಹಿಕೆಯ ಕುರಿತಾದಂಥದ್ದು ಮತ್ತು ಇದೇ ಗ್ರಹಿಕೆಯ ಕುರಿತಾಗಿ ನರವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಈಗ ನಾನು ಯಾವುದನ್ನೋ ಒಂದು ವಿಷಯವನ್ನು ಗ್ರಹಿಸ್ತಾ ಇದ್ದೀನಿ, ಅದು ನನ್ನ ಮನಸ್ಸಿನಲ್ಲಿ ಹೇಗೆ ಹೋಗ್ತಾ ಇದೆ, ಅದಕ್ಕೆ ನಾನು ಯಾವ ರೀತಿಯ ಔಟ್ಪುಟ್ ತರ್ತಾ ಇದ್ದೀನಿ, ಇದು ಗ್ರಹಿಕೆಯ ಕುರಿತಾಗಿ. ಆದ್ರೆ ಇದರೊಟ್ಟಿಗೆ ನರವಿಜ್ಞಾನ ಅಂದ್ರೆ ನ್ಯೂರೋ ಸೈನ್ಸ್, ಮನುಷ್ಯನ ಮೆದುಳಿನಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳಿರಬಹುದು, ಇದು ಏನನ್ನ ಹೇಳುತ್ತೆ ಅನ್ನುವಂಥದ್ದು ನನ್ನ ಸಬ್ಜೆಕ್ಟ್. ಅಂದ್ರೆ ದೇಹಕ್ಕೂ ಮನಸ್ಸಿಗೂ ಒಂದು ಸೇತುವೆಯಾಗಿ ನಿಮ್ಮ ಹೌದು, ದೇಹಕ್ಕೂ ಮನಸ್ಸಿಗೂ ಸೇತುವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಟ್ ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಇದರೊಟ್ಟಿಗೆ ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಸೈಕಾಲಜಿಯನ್ನ, ಮನುಷ್ಯನ ಭಾಷೆಯನ್ನ, ಲ್ಯಾಂಗ್ವೇಜ್, ಕಂಪ್ಯೂಟರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಕುರಿತಾಗಿ ಈ ಎಲ್ಲದರ ಒಂದು ಸಮ್ಮಿಲನದ ಒಂದು ಸಬ್ಜೆಕ್ಟ್. ಸೊ ನನಗೆ ಐ ಬಿಲೀವ್ ಮೇ ಬಿ ಕಾಗ್ನಿಟಿವ್ ನ್ಯೂರೋ ಸೈನ್ಸ್ ಮುಂದೊಂದು ದಿನ ಇಂದಿನ ಇಂಜಿನಿಯರಿಂಗ್ ಅಥವಾ ಇದು ಎಕನಾಮಿಕ್ಸ್ ಹೇಗೆ ಟ್ರೆಂಡ್ ಅಲ್ಲಿ ಇದೆಯೋ ಹಾಗೆ ಮುಂದೊಂದು ದಿನ ಸಬ್ಜೆಕ್ಟ್ ಟ್ರೆಂಡ್ ಅಲ್ಲಿ ಇರಬಹುದು ಅನ್ನುವಂಥದ್ದು ನನ್ನ ಭಾವನೆ. ಬಹಳ ಸಂತೋಷ ಸುಭಾಷ್ ಅವರೇ. ಈಗ ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಪ್ರೀತಿಯಿಂದ ಸ್ವಾಗತ ಹೇಳುವಾಗ ಅಥವಾ ಶುಭಾಶಯವನ್ನ ತಿಳಿಸುವಾಗ ಹೃತ್ಪೂರ್ವಕ ಅಂತ ಹೇಳ್ತೀವಿ. ಹೃತ್ಪೂರ್ವಕ ಶುಭಾಶಯಗಳು ಅಂತ ಅಂದ್ರೆ ನಮ್ಮ ಹೃದಯದಿಂದ ನಾವು ಪ್ರೀತಿ, ಆದರ, ಇನ್ನಿತರ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ. ನಮ್ಮ ಭಾವನೆಗಳಿಗೆ ಜಾಗ ಅಂತಿದ್ರೆ ಅದು ನಮ್ಮ ಹೃದಯ ಅಂತ ನಾವು ಹೇಳ್ತೀವಲ್ಲ. ವಿಜ್ಞಾನ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ, ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಕೇವಲ ಮನುಷ್ಯನ ಭಾವನೆಗಳು ಮಾತ್ರ ಅಲ್ಲ, ಮನುಷ್ಯನ ಆಲೋಚನೆಗಳು, ಅವನ ಡಿಸಿಷನ್ ಮೇಕಿಂಗ್ ಅಂದ್ರೆ ಮನುಷ್ಯ ಹೇಗೆ ನಿರ್ಧಾರ ಮಾಡ್ತಾನೆ, ಯಾವ ರೀತಿ ಯಾವ್ದಾದ್ರೂ ಒಂದು ವಸ್ತುವನ್ನ ಗ್ರಹಿಸ್ತಾನೆ, ಯಾವ ರೀತಿ ನೋಡ್ತಾನೆ, ಯಾವ ರೀತಿ ಕೇಳ್ತಾನೆ, ಕೇಳಿದನ್ನು ಹೇಗೆ ಅರ್ಥ ಮಾಡ್ಕೋತಾನೆ, ಅದಕ್ಕೆ ಹೇಗೆ ಸ್ಪಂದಿಸ್ತಾನೆ, ಇದೆಲ್ಲವೂ ಸಹ ಮೆದುಳಿನಲ್ಲಿ ನಡೆಯುವಂತಹ ಕ್ರಿಯೆಗಳು. ಅದೇ ರೀತಿ ಹೃದಯದಲ್ಲಿ ನಾವು ಯಾವ ರೀತಿ ಭಾವನೆಗಳು ಹುಟ್ಟುತ್ತೆ ಅಂತ ಹೇಳ್ತೀವಲ್ವಾ. ನಾವು ನೋಡೋದಾದ್ರೆ ಹೇಳ್ತಾರೆ, ಈ ಗ್ರೀಟಿಂಗ್ ಕಾರ್ಡ್ಗಳ ಮೇಲೆಲ್ಲ ಇರುತ್ತೆ, ಯಾರಾದ್ರೂ ವ್ಯಕ್ತಪಡಿಸುವಾಗ ನಂಗೆ ನನ್ನ ಹೃದಯ ನಿಂಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಇಷ್ಟವಿಲ್ಲದೆ ಅಂದ್ರೆ ಹೃದಯದಲ್ಲಿ ಇರುವಂತಹ ಎಮೋಷನ್ಸ್ ನ ಕೇವಲ ಪ್ರೀತಿ ಅಂತ ನೋಡದೆ, ಈಗ ನನ್ಗೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು, ನಂಗೆ ಕೆಲಸ ಮಾಡ್ಲಿಕ್ಕೆ ಮನ್ಸಿಲ್ಲ ಅಂತ ಹೇಳ್ತೀವಿ. ಈ ಎಲ್ಲ ವಿಚಾರಗಳು ಯಾಕೆ ಹೃದಯಕ್ಕೆ ಸಂಬಂಧಪಟ್ಟಿವೆ ಅಂತ ನಾವು ನಂಬ್ತಾ ಇದ್ದೀವಿ ಅಂದ್ರೆ, ಬ್ರೈನ್ನಲ್ಲೂ ಸಹ ನಾನು ಕೋಪ ಮಾಡ್ಕೊಂಡಾಗ, ನಾನು ತುಂಬಾ ಬೇಜಾರ್ ಮಾಡ್ಕೊಂಡಾಗ, ನಾನು ಭಯ ಪಟ್ಟಾಗ, ನಾನು ಯಾವ್ದನ್ನ ನೋಡಿ ಆಸೆ ಪಟ್ಟಾಗ, ಈ ಎಲ್ಲ ಎಮೋಷನ್ಸ್ ಅಥವಾ ಎಲ್ಲ ಭಾವನೆಗಳಿಗೆ ಮೆದುಳಿನಲ್ಲಿ ಯಾವ್ದಾದ್ರೂ ಒಂದು ಕ್ರಿಯೆ, ಪ್ರತಿಕ್ರಿಯೆಗಳು ಇವೆಲ್ಲ ಮೆದುಳಿನಲ್ಲಿ ಮೊದಲಾಗುತ್ತೆ. ಆದ್ರೆ ಅಡ್ರಿನಾಲಿನ್ ಈ ರೀತಿಯ ಅನೇಕ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ, ಅದು ಆಯಾ ಭಾವನೆಗಳಿಗೆ ತಕ್ಕಂತೆ ರಿಲೀಸ್ ಆದಾಗ ಅದು ನಮ್ಮ ಹೃದಯ ಬಡಿತದಲ್ಲಿ ವ್ಯತ್ಯಾಸಗಳನ್ನ ತಗೊಂಡ್ಬರುತ್ತೆ. ಈಗ
ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಮೆದುಳನ್ನ ಮುಟ್ಟಿ ನೋಡ್ಕೊಂಡು ಹೇಳೋಕ್ಕಾಗೋದಿಲ್ಲ, ಹೌದು ನಾನು ಮೆದುಳು ಮುಟ್ತಾ ಇದ್ದೀನಿ, ಈ ಮೂಲೆಯಿಂದ ಈ ಮೂಲೆಗೆ ಯಾವ್ದೋ ಕೆಮಿಕಲ್ ಹೋಗ್ತಾ ಇದೆ, ನ್ಯೂರೋ ಟ್ರಾನ್ಸ್ಮಿಟರ್ ಹೋಗ್ತಾ ಇದೆ. ಆದ್ರೆ ಒಬ್ಬ ಸಾಧಾರಣ ವ್ಯಕ್ತಿಗೆ ಅರ್ಥವಾಗುವಂಥದ್ದು ಅಥವಾ ಅವನು ಪರೀಕ್ಷೆ ಮಾಡಿ ನೋಡ್ಲಿಕ್ಕೆ ಸಿಗುವಂಥದ್ದು ಕೇವಲ ಹೃದಯ. ಸೊ ಈಗ ಹೃದಯದಲ್ಲಿ ವ್ಯತ್ಯಾಸಗಳೆಲ್ಲ ಆದಾಗ ಏನಾಗುತ್ತೆ, ನಾವು ಕರೆಕ್ಟು ಹೃದಯನೇ ಇದೆಲ್ಲ ಮಾಡ್ತಾ ಇದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಾವು ಗಮನಿಸಬೇಕಾಗಿರೋದೇನಂದ್ರೆ ವಿಜ್ಞಾನದ ಹಲವು ವಿಷಯಗಳು, ಹಲವು ಸಂಶೋಧನೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇವೆ. ಆದ್ರೆ ನಾವು ಅವುಗಳನ್ನ ನಮ್ಮ ಸಾಧಾರಣ ಭಾಷೆಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಬದಲಾವಣೆಗಳನ್ನ ತಂದಿರ್ಲಿಕ್ಕಿಲ್ಲ. ಯಾಕಂದ್ರೆ ವಿಜ್ಞಾನ ಎಲ್ಲರನ್ನ ಬಹುಶಃ ರೀಚ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇರಬಹುದು ಇದಕ್ಕೆ ಕಾರಣ. ಈಗ ಆಗಿನ ಕಾಲದಲ್ಲಿ ಅರಿಸ್ಟಾಟಲ್ ಈ ಟೈಮಲ್ಲಿ ಸೈಕಾಲಜಿ ಅಥವಾ ಫಿಲಾಸಾಫಿಕಲ್ ಬೇಸ್ ಏನಿತ್ತು, ಅವರು ಹೃದಯವನ್ನ ಎಲ್ಲ ಕ್ರಿಯೆಗಳಿಗೆ ಮೂಲ ಅಂತ ತಿಳಿದಿದ್ರು. ಆಗ ಮನಸ್ಸಿನಲ್ಲಿ ಅದು ಹಾಗೆ ಉಳ್ಕೊಳ್ತಾ ಹೋಯ್ತು. ಈಗ ಆ ವಿಚಾರಗಳು ವೈಜ್ಞಾನಿಕವಾಗಿ ಬದಲಾಗಿವೆ, ಆದ್ರೆ ಭಾಷೆ ಆಳವಾಗಿ ಬೇರೂರಿದೆ. ಹಾಗಾಗಿ ನಾವೀಗ್ಲೂ ಅದನ್ನ ಚೆನ್ನಾಗಿ ಹೇಳ್ತೀವಿ. ಬಹುಶಃ ಯಾರಾದ್ರೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋರಾದ್ರೆ ಮುಂದೊಂದು ದಿನ ನಾನು ಬುದ್ಧಿಪೂರ್ವಕವಾಗಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ಈ ಕೆಲಸ ಮಾಡ್ಲಿಕ್ಕೆ ನನ್ನ ಬುದ್ಧಿ ಒಪ್ತಾ ಇಲ್ಲ ಅಂತ ಹೇಳಬಹುದು. ಬಹುಶಃ ಅಂತಹ ಕಾಲವೂ ಬರಬಹುದು ಅಂತ ಭಾವಿಸ್ತೇನೆ. ಬಹಳ ಆಸಕ್ತಿಕರವಾಗಿ ನಮಗೆ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಈಗ ಒಂದು ಸಣ್ಣ ವಿರಾಮ ತಗೊಂಡು ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ. हम अपने आप से अनुस्पर्धा करें. अगर हम अपने आप से अनुस्पर्धा करेंगे, आप अपने आप बहुत बड़ी ऊंचाइयों को प्राप्त कर सकते हैं. बच्चों, प्रधानमंत्री जी के इसी विजन को लेकर एनसीपीसीआर द्वारा मनाए जा रहे परीक्षा पर्व में 10 फरवरी से 31 मार्च दोपहर 3 से 4 बजे के बीच लाइव स्ट्रीमिंग सेशन के द्वारा विशेषज्ञों से बातचीत करने के लिए फेसबुक पेज ncpcr.official, ट्विटर अकाउंट ncpcr_ और यूट्यूब ncpcr से जुड़ें. कार्यक्रम की विस्तृत जानकारी www.ncpcr.gov.in पर प्राप्त करें. ಸರ್, ನಾನು ಸಹಾಯ ಮಾಡ್ಲಾ? ಓಹೋ, ನೀವಂತೂ ಎಕ್ಸ್ಪರ್ಟು. ನಿಮ್ದು ಗರಾಜ್ ಇದೆಯೋ ಅಥವಾ ನೌಕರಿಯಲ್ಲಿದ್ದೀರೋ? ನೌಕರಿ ಹುಡುಕ್ತಿದ್ದೀನಿ ಸರ್. ಗರಾಜ್ ತೆರಿಬೇಕು ಅಂತಿದೆ, ಆದ್ರೆ ಹಣ ಇಲ್ಲ. ಸಾಲ ತಗೋಬೇಕು ಅಂದ್ರೆ ಭದ್ರತೆಗೆ ಬರೀ ಡಿಪ್ಲೊಮಾ ಇದೆ. ಯಾರು ಸಾಲ ಕೊಡ್ತಾರೆ? ಬ್ಯಾಂಕ್. RBI ಬ್ಯಾಂಕ್ಗಳಿಗೆ ಅನಿವಾರ್ಯ ಮಾಡಿದೆ. ಯಾರಾದ್ರೂ ಅವುಗಳ ಬಳಿ ಒಳ್ಳೆಯ ವ್ಯವಹಾರದ ಪ್ರಸ್ತಾಪ ತಂದ್ರೆ ಅವರಿಗೆ 10 ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಭದ್ರತೆ ಇಲ್ಲದೆ ಕೊಡಬೇಕು. ನಿಜನಾ? ಖಂಡಿತವಾಗಿ. ನಿಮ್ಮಂತಹ ಭರವಸೆಯುಳ್ಳ ಯುವಕರಿಗೆ ವ್ಯವಹಾರ ಸ್ಥಾಪನೆಗಾಗಿ ಹಣ ಸಹಾಯ ಕೊಡುವ ಅನೇಕ ಯೋಜನೆಗಳಿವೆ. ಬ್ಯಾಂಕಿನಿಂದ ಸಾಲವೂ ಸಿಗುತ್ತೆ ಮತ್ತು ಸರ್ಕಾರದ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳ ಲಾಭವೂ. ಆಹಾ, ಹೊಸ ಗರಾಜಿಗಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಕ್ಷಮತೆ ನಿಮ್ಮಲ್ಲಿರುವಾಗ ಭದ್ರತೆ ಇಲ್ಲದೆ ಸಾಲ ಪಡೆಯಿರಿ. RBI ಹೇಳುತ್ತೆ, ತಿಳಿವಳಿಕೆ ಪಡೆಯಿರಿ, ವ್ಯಾಪಾರ ಹೆಚ್ಚಿಸಿರಿ. ಕ್ಷಣ ಹೊತ್ತಿನಲ್ಲಿ ಆಣಿಮುತ್ತುಗಳನ್ನು ಪೋಣಿಸಿ ನಿಮಗಾಗಿ ಪ್ರಸ್ತುತಪಡಿಸಲಿದ್ದಾರೆ ಎಸ್ ಷಡಕ್ಷರಿ ಅವರು. ಬೆಂಗಳೂರು ವಿವಿಧ ಭಾರತಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿದಿನ ಬೆಳಿಗ್ಗೆ 7:55 ತಪ್ಪದೇ ಕೇಳಿ ಕ್ಷಣ ಹೊತ್ತು ಆಣಿಮುತ್ತು. ಆಣಿಮುತ್ತು ಆಣಿಮುತ್ತು. ವಿವಿಧ ಭಾರತಿ ಕ್ಷಣ ತೊಲಗಿ ಸಪ್ಪದ ವಿವಿಧ ಭಾರತಿ. ಸವಿಸಾದ ರಸಿಕರ ಮೋದ ಅನುದಿನ ಓಂಕಾರ ಜೀಂಗಾರ. ಸ್ನೇಹಿತರೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಿಮ್ಹಾನ್ಸ್ನಲ್ಲಿ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸಿದ ವಿಜ್ಞಾನದ ಶಿಕ್ಷಣ ತರಬೇತುದಾರರಾಗಿ ಹಾಗೂ ಬರವಣಿಗೆಯಲ್ಲಿ ತೊಡಗಿರುವಂತಹ HJ ಸುಭಾಷ್ ಅವರು ನಮ್ಮೊಂದಿಗಿದ್ದಾರೆ. ಮಾತುಕತೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ನಮಗೆ ವಾಟ್ಸ್ಆಪ್ ಸಂದೇಶದ ಮೂಲಕ ನೀವು ತಿಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9483091029. ಸುಭಾಷ್ ಅವರೇ, ನಮ್ಮ ಇಂದಿನ ಕಾರ್ಯಕ್ರಮ ಸೈನ್ಸ್ ಆಫ್ ಲವ್ ಅಂಡ್ ಇಮೋಷನ್ಸ್ ಬಗ್ಗೆ ಇದೆ. ಹಾಗಾದ್ರೆ ಈ ಲವ್, ಪ್ರೀತಿ ಅನ್ನೋದನ್ನ ವೈಜ್ಞಾನಿಕವಾಗಿ ಹೇಗೆ ವಿಶ್ಲೇಷಿಸ್ತೀರಿ? ಪ್ರೀತಿ ಅಂದ್ರೆ ವಿಜ್ಞಾನದ ಪ್ರಕಾರ ಏನು? ಓಕೆ, ಪ್ರೀತಿ ಅಂದ್ರೆ ವಿಜ್ಞಾನದ ಪ್ರಕಾರ ಹಾಗೂ ಓದಿದಂತೆ ನನಗೆ ತಿಳಿದಿರುವ ವಿಜ್ಞಾನದ ಪ್ರಕಾರ ತುಂಬಾ ಸರಳವಾಗಿ ಹೇಳಬಹುದು. ಹೇಳ ಹೇಳಿ. ಮೇಬಿ ಅಕಾರ್ಡಿಂಗ್ ಟು ಮೀ ಅಂಡ್ ಅಕಾರ್ಡಿಂಗ್ ಟು ಸೈನ್ಸ್, especially neuroscience, love
is nothing but a set of chemicals. ಪ್ರೀತಿ ಕೇವಲ ಅನೇಕ ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು. ಬಹುಶಃ ನಾವು ಪ್ರೀತಿಯನ್ನು, ಯಾವುದಾದ್ರೂ ಭಾವನೆಯನ್ನ ತುಂಬಾ ವಿಶೇಷವಾಗಿ ನೋಡಿದಾಗ ಅದು ನಮ್ಗೆ ವಿಶೇಷವಾಗಿ ಅನಿಸಬಹುದು. ಆದ್ರೆ ಒಬ್ಬ ನರವಿಜ್ಞಾನಿಗೆ, ಒಬ್ಬ ಸೈಕಿಯಾಟ್ರಿಸ್ಟ್ಗೆ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಫ್ಯೂ ಕೆಮಿಕಲ್ಸ್ ಇನ್ ದ ಬ್ರೈನ್. ಕೆಮಿಕಲ್ಸ್ ಅಂದ್ರೆ ಈಗ ಯಾವ ತರಹದ ಕೆಮಿಕಲ್ಸ್ ಅಂತ ಹೇಳ್ತೀರಾ? ಓಕೆ, ನೋಡಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಕ್ರಿಯೆ ಆಗ್ಲಿಕ್ಕೆ ನಮ್ಮ ಮೆದುಳು ತುಂಬಾ ಮುಖ್ಯ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಮೆದುಳು ಅನ್ನೋದೇ ಒಂದು ದೊಡ್ಡ ಪ್ರಪಂಚ ಅನ್ಕೋಬಹುದು. ಅದರಲ್ಲಿ ಸಹಸ್ರಾರು ಬಿಲಿಯನ್ ನ್ಯೂರಾನ್ಸ್ ಇವೆ. ಅಂದ್ರೆ ಈ ಪ್ರಪಂಚದಲ್ಲಿರೋ ಒಟ್ಟು ಟೆಲಿಫೋನಿಕ್ ಕನೆಕ್ಷನ್ಸ್ ಎಷ್ಟಿದೆಯೋ ಅದಕ್ಕಿಂತಲೂ ಹೆಚ್ಚು ನಮ್ಮ ಮೆದುಳಿನಲ್ಲಿರುವ ಅನೇಕ ನ್ಯೂರಾನ್ಗಳ ನಡುವಿನ ಕನೆಕ್ಷನ್ಸ್ ಇದೆ. ಈ ಎಲ್ಲ ನ್ಯೂರಾನ್ಗಳ ನಡುವಿನ ಕನೆಕ್ಷನ್ಸ್, ಓಕೆ, ಯಾವ್ದಾದ್ರು ಒಂದು ಮಾಹಿತಿಯನ್ನ ರವಾನೆ ಮಾಡ್ಬೇಕು ಅಂದ್ರೆ, ಈಗ ನಾನು ಕೈ ಎತ್ತಬೇಕು. ಸೊ ಕೈ ಎತ್ತಬೇಕು ಅಂತ ನಾನು ಆಲೋಚನೆ ಮಾಡ್ತೀನಿ. ಕೈ ಎತ್ತಲಿಕ್ಕೆ ನನ್ನ ಮೆದುಳು ನನ್ನ ಬೆರಳುಗಳಿಗೆ ಅಥವಾ ನನ್ನ ಕೈಗೆ ಒಂದು ಸಿಗ್ನಲ್ ಕೊಡುತ್ತೆ, ನಾನು ಆ ಕೈಯನ್ನ ಎತ್ತುತ್ತೇನೆ. ಈಗ ಇದೇ ರೀತಿ ಆಲೋಚನೆ ಮಾಡೋದಾದ್ರೆ, ನಾನು ಯಾರನ್ನಾದ್ರೂ ಪ್ರೀತಿಸ್ತೀನಿ, ಯಾರನ್ನಾದ್ರೂ ದ್ವೇಷಿಸ್ತೀನಿ, ಈ ಎಲ್ಲ ಸಮಯಗಳಲ್ಲೂ ಮೆದುಳು ಇದೇ ರೀತಿಯ ಸಿಗ್ನಲ್ ಗಳನ್ನ ರವಾನೆ ಮಾಡಿದಾಗ ಮಾತ್ರ ಪ್ರೀತಿಸ್ತೀನಿ. ಹಾಗಾದ್ರೆ ಈ ಸಿಗ್ನಲ್ಗಳು ಹೇಗೆ ರವಾನೆ ಆಗುತ್ತೆ ಅಂದ್ರೆ, ಅದು ಒಂದು ನ್ಯೂರಾನ್ ಮತ್ತು ಇನ್ನೊಂದು ನ್ಯೂರಾನ್ಗಳ ನಡುವೆ ಕೆಮಿಕಲ್ ಗಳನ್ನ ಟ್ರಾನ್ಸ್ಮಿಟ್ ಮಾಡಿಕೊಂಡಾಗ ಎಮೋಷನ್ಗೆ ಸಂಬಂಧಪಟ್ಟಂತೆ ಡೋಪಮೈನ್ ಇರಬಹುದು, ಸೆರೋಟೋನಿನ್ ಇರಬಹುದು, ಆಕ್ಸಿಟೋಸಿನ್, ಎಂಡಾರ್ಫಿನ್, ಫಿನೈಲಿಥೈಲಮೈನ್, ಈ ರೀತಿ ಅನೇಕ ನ್ಯೂರೋ ಟ್ರಾನ್ಸ್ಮಿಟರ್ಗಳಿವೆ. ಅವೆಲ್ಲದರ ಕುರಿತಾಗಿ ಬಹುಶಃ ನಾವು ಈ ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗಬಹುದು. ಖಂಡಿತ. ಡೋಪಮೀನ್ ಅಂತ ಇವಾಗ ಹೇಳರಲ್ಲ, ಇತ್ತೀಚೆಗೆ ಬಹಳಷ್ಟು ಕಡೆ ನಾವು ಲೇಖನಗಳಲ್ಲಿ ಅಲ್ಲಿ ಇಲ್ಲಿ ಡೋಪಮೀನ್ ಅಂತ ಕೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಇನ್ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಎಸ್ಪೆಷಲಿ ಪ್ರೀತಿಯ ವಿಚಾರದಲ್ಲಿ ಡೋಪಮೀನ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ. ಓಕೆ, ಸೊ ಖಂಡಿತವಾಗಿಯೂ ಇತ್ತೀಚಿನ ದಿನಗಳಲ್ಲಿ ನೀವು ಡೋಪಮೈನ್ ಪದವನ್ನ ಎಲ್ಲ ಕಡೆ ಕೇಳ್ತಾ ಇದ್ದೀರಿ ಅಂದ್ರೆ ಅದು ನನಗೆ ತುಂಬಾ ಸಂತೋಷದ ವಿಚಾರ. ಅಂದ್ರೆ ವಿಜ್ಞಾನ ಎಲ್ಲ ಕಡೆ ಪ್ರಸಾರವಾಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಅಂತ ಅರ್ಥ. ಓಕೆ, ಡೋಪಮೈನ್ ಅಂತ ಹೇಳೋದಾದ್ರೆ ನೋಡಿ, ನೀವು ಯಾವ್ದಾದ್ರೂ ಒಂದು ಇಷ್ಟವಾದ ವ್ಯಕ್ತಿಯನ್ನ, ವಸ್ತುವನ್ನ ನೋಡಿದಾಗ ಏನನ್ಸುತ್ತೆ? ಅದೇ ಒಳನಾಟ ಇಟ್ಕೊಳ್ಬೇಕು, ಅಥವಾ ಅದು ವಸ್ತು ಆದ್ರೆ ನಮಗದು ತಗೊಳ್ಬೇಕು ಅಂತಾಗ್ಲಿ, ಅದ್ರ ಹತ್ರ ಯಾರಾದ್ರೂ ವ್ಯಕ್ತಿ ಆದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಅಂತ. ಇನ್ನು ಮುಖ್ಯವಾಗಿ ಈ ವಿಶೇಷಗಳು, ಈ ವ್ಯಕ್ತಿಗಳು ಒಂದಷ್ಟು ದೂರ ಇದ್ರು, ಎಟ್ಟುಕದೇ ಇರುವಂತಹ ರೀತಿಯಲ್ಲಿದ್ರು, ಅದಕ್ಕೋಸ್ಕರ ಇನ್ನೊಂದಷ್ಟು ಕೆಲಸ ಮಾಡಿ ತಗೊಂಡ್ಬಿಡೋಣ ಅನ್ಸುತ್ತೆ. ಉದಾಹರಣೆಗೆ, ನಿಮ್ಗೆ ಇಷ್ಟವಾದ ತಿಂಡಿ ಯಾವುದು? ಬಿಸಿಬೇಳೆ ಭಾತ್. ಓಕೆ, ನಿಮ್ಗೆ ಹಾಗೆ ಹೆಚ್ಚಾಗಿ ಇಷ್ಟ ಆಗದೆ ಇರುವಂತಹ ಒಂದು ಸಾಧಾರಣವಾದ ತಿಂಡಿ ನುಗ್ಗೆಕಾಯಿ. ಈಗ ನಿಮ್ಮ ಸ್ಟುಡಿಯೋಯಿಂದ ಒಂದು 500 ಮೀಟರ್ ದೂರದಲ್ಲಿ ನುಗ್ಗೆಕಾಯಿಗೆ ಸಂಬಂಧಪಟ್ಟ ಯಾವುದೋ ಪಲ್ಯನೋ ಚಟ್ನಿನೋ ಸಿಗ್ತಾ ಇದೆ. 700 ಮೀಟರ್ ದೂರದಲ್ಲಿ ಬಿಸಿಬೇಳೆ ಭಾತ್ ಸಿಗ್ತಾ ಇದೆ. ನೀವೆಲ್ಲಿ ಹೋಗ್ತೀರಿ? 400 ಮೀಟರ್ ಹೋಗಿ ಬಿಸಿಬೇಳೆ ಭಾತ್ ತಗೊಂಡು. ಆದ್ರೆ ಈಗ ನಿಮಗ್ ಹಸ್ವಾಗ್ತಾ ಇದೆ, 500 ಮೀಟರ್ ಅಲ್ಲೇ ನಿಂತು ತಗೋಬಹುದಿತ್ತಲ್ವಾ? ಅದೇ ನಮ್ಗೆ ಪ್ರೀತಿ, ಅದು ಇಷ್ಟ ಆಗಿರೋದು ಜಾಸ್ತಿ. ಎಕ್ಸಾಕ್ಟ್ಲಿ. ಅಂದ್ರೆ ನಿಮಗಿಷ್ಟವಾದಂತಹ ಪದಾರ್ಥಕ್ಕೋಸ್ಕರ ನೀವ್ ಇನ್ನೊಂದಷ್ಟು ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀರಿ, ಹೌದಲ್ವಾ? ಅದೇ ರೀತಿ ನೋಡಿ, ನಿಮ್ಗೆ ಯಾವ್ದಾದ್ರು ತುಂಬಾ ಇಷ್ಟವಾದ ತಿಂಡಿ ತಿಂದಾಗ, ಅನೇಕರಿಗೆ ಕಾಫಿ ಕುಡಿದಾಗ, ಸಿಗರೆಟ್ ಸೇದಿದಾಗ, ಈ ಎಲ್ಲ ಸಮಯದಲ್ಲಿ ಹೆಚ್ಚಿಗೆ ಖುಷಿ ಆಗುತ್ತೆ ಅಲ್ವಾ? ನಾವ್ ಯಾವ್ದೋ ಒಂದು ಟಾರ್ಗೆಟ್ ಇಟ್ಕೋತೀವಿ, ಅದನ್ನ ಮಾಡಿದಾಗ ನಾನು ಇಷ್ಟು ಕೆಲಸವನ್ನ ಮಾಡ್ಬೇಕು ಅಥವಾ ಇದನ್ನ ಅಚೀವ್ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಈ ಎಲ್ಲ ಕೆಲಸಗಳನ್ನ ಮಾಡುವಾಗ ಡೋಪಮೈನ್ ಒಂದು ದೊಡ್ಡ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇದಕ್ಕೊಂದು ಉದಾಹರಣೆಯನ್ನ ನಾನು ಕೊಡ್ತೇನೆ ನಿಮ್ಗೆ ಮುಂದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ ಸಣ್ಣ ವಿರಾಮದ ನಂತರ. ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವಾಗ ಜಾಗ್ರತೆ ವಹಿಸಿ. ಬಹುತೇಕ ಆಹಾರವನ್ನು ಒಂದು ದಿನ ಮಾತ್ರ ಸುರಕ್ಷಿತವಾಗಿ ಇಡಬಹುದು. ಅದನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಉಪಯೋಗಿಸದಿರಿ. ಉಳಿಕೆ ಆಹಾರವನ್ನು ತಾಜಾ ಆಹಾರದೊಂದಿಗೆ ಬೆರೆಸದಿರಿ. ಹಾಲು, ಹಣ್ಣಿನ ರಸ, ಟೆಟ್ರಾಪ್ಯಾಕ್ ನಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ರೆಫ್ರಿಜರೇಟರ್ ನಲ್ಲೇ ಇಡಿ. ಸಾಧ್ಯವಾದಷ್ಟು ತಾಜಾ ಆಹಾರವನ್ನೇ ಬಳಸಿ. ಹೆಚ್ಚಿನ ಮಾಹಿತಿಗೆ www.fssai.gov.in ಅವಲೋಕಿಸಿ. ಸುರಕ್ಷಿತ, ಉತ್ತಮ ಗುಣಮಟ್ಟದ ಸಮತೋಲನ ಆಹಾರ ನಮ್ಮ ಗುರಿ. ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಆಯುಕ್ತಾಲಯದ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಜಾಗತಿಕ ತಾಪಮಾನದ ಏರಿಕೆ ಮತ್ತು ಹವಾಮಾನ ಬದಲಾವಣೆಯನ್ನ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಭೂರಮೆಯ ಬಿಸಿಯುಸಿರು. ಈ ಕಾರ್ಯಕ್ರಮ ಆಕಾಶವಾಣಿಯ ಬೆಂಗಳೂರು
ಮೈಸೂರು, ಭದ್ರಾವತಿ, ಧಾರವಾಡ ಮತ್ತು ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬರಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದವರಿಗೆ ಆಕರ್ಷಕ ಬಹುಮಾನಗಳುಂಟು. ಕೇಳಿ ಭೂರಮೆಯ ಬಿಸಿಯುಸಿರು ಪ್ರತಿ ಭಾನುವಾರ ಬೆಳಗ್ಗೆ 8:35ಕ್ಕೆ. ಧರೆಯುಳಿಸುವ ನಾವು ಭೂರಮಣಿಯ ಬಿಸಿಯುಸಿರನು ತಣಿಸಲಿ ಹಸಿರು, ಭೂರಮಣಿಯ ಬಿಸಿಯುಸಿರನು ತಣಿಸಲಿ ಹಸಿರು, ಭೂರಮಣಿಯ ಬಿಸಿಯುಸಿರನು ತಣಿಸಲಿ ಹಸಿರು. ನಂದಿಸದಿರಿ ನಂದಾದೀಪ. ಪ್ರತಿ ಮಂಗಳವಾರ, ಶನಿವಾರ ಬೆಳಗ್ಗೆ 7:15ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಸೋಮವಾರ, ಶುಕ್ರವಾರ ಬೆಳಗ್ಗೆ 8:30ಕ್ಕೆ 101.3 FM ರೇನ್ಬೋದಲ್ಲಿ, ಪ್ರತಿ ಬುಧವಾರ, ಗುರುವಾರ ಸಂಜೆ 4:05ಕ್ಕೆ ವಿವಿಧ ಭಾರತೀಯ ಮಿಶ್ರ ಮಾಧುರ್ಯದಲ್ಲಿ ತಪ್ಪದೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿಸದಿರಿ ನಂದಾದೀಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸ್ನೇಹಿತರೆ, ವಿಜ್ಞಾನ ದಿನಾಚರಣೆಯ ಕುರಿತಾದ ಕಾರ್ಯಕ್ರಮ ಕೇಳ್ತಾ ಇದ್ರ ಮಾತುಕತೆ ಮುಂದುವರಿಯುತ್ತಾ ಇದೆ. ನಮ್ಮ ಮೆದುಳಿನಲ್ಲಿ ವಿವಿಧ ರಾಸಾಯನಿಕ ಕ್ರಿಯೆಗಳಿಂದ ಪ್ರೀತಿ ಅಥವಾ ವಿವಿಧ ಭಾವನೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಡೋಪಮೈನ್ ಅನ್ನುವ ಒಂದು ರಾಸಾಯನಿಕ ಪ್ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವೊಂದು ಉದಾಹರಣೆಯನ್ನ ಕೊಡ್ತಾ ಇದ್ರಿ, ಹೇಳಿ. ಹೌದು, ಪ್ರೀತಿಗೆ ಸಂಬಂಧಪಟ್ಟಂತೆ ಅಲ್ಲದೆ ಜಸ್ಟ್ ಡೋಪಮೈನ್ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪೆರಿಮೆಂಟ್ ನ ಹೇಳ್ತೇನೆ. ಬಹಳ ಹಿಂದೆ ರಿಸರ್ಚರ್ಸ್ ಒಂದು ಕೆಲಸ ಮಾಡಿದ್ರು. ಏನಂದ್ರೆ ಎರಡು ಗುಂಪಿನ ಇಲಿಗಳನ್ನ ತಗೊಂಡ್ರು. ಒಂದು ಗುಂಪಿನ ಇಲಿಗಳು ಕಂಟ್ರೋಲ್ ಗ್ರೂಪ್. ಈಗ ಈ ಎರಡು ಗುಂಪಿನ ಇಲಿಗಳ ಮುಂದೆ ಒಂದಷ್ಟು ಆಹಾರ ಇದೆ. ಒಂದು ಕಡೆ ಸ್ವಲ್ಪವೇ ಸ್ವಲ್ಪ ಆಹಾರ ಇದೆ, ಇನ್ನೊಂದು ಕಡೆ ತುಂಬಾ ಆಹಾರ ಇದೆ, ಆದ್ರೆ ಅದಕ್ಕೊಂದು ಫೆನ್ಸ್ ಅಡ್ಡ ಇದೆ. ಈಗ ಮೊದಲನೆಯ ಗ್ರೂಪಿನ ಇಲಿಗಳು ಏನ್ ಮಾಡ್ತವೆ, ಹೋಗ್ಬಿಟ್ಟು ಆ ಸ್ವಲ್ಪ ಆಹಾರ ಏನಿತ್ತು ಅದನ್ನ ಇಮಿಡಿಯೇಟ್ ತಿನ್ಲಿಕ್ಕೆ ಶುರು ಮಾಡ್ತವೆ. ಈಗ ಇನ್ನೊಂದು ಗ್ರೂಪ್ ನ ಇಲಿಗಳಿಗೆ ಏನ್ ಮಾಡಿದ್ರು ಅಂದ್ರೆ ಡೋಪಮೈನ್ ಅನ್ನ ಇಂಜೆಕ್ಟ್ ಮಾಡಿದ್ರು ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಆಗಿ. ಈ ಇಲಿಗಳೇನ್ ಮಾಡಿದ್ವು ಅಂದ್ರೆ ಆ ಫೆನ್ಸ್ ಅನ್ನ ದಾಟಿ ಹೋಗಿ ಆ ಆಹಾರವನ್ನ ತಗೊಳ್ಳಿಕ್ ಶುರು ಮಾಡಿದ್ವು. ಅಂದ್ರೆ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸುಂದರವಾದ ಹುಡುಗಿಯನ್ನ ನೋಡಿದ್ರಿ ಅನ್ಕೊಳ್ಳಿ, ಏನ್ ಮಾಡ್ತೀರಿ? ಮಾತನಾಡಿಸುವ ಪ್ರಯತ್ನವನ್ನ, ಅಲ್ಲಿಗೆ ಹೋಗುವ ಪ್ರಯತ್ನ ಅಥವಾ ಏನಾದ್ರೂ ಒಂದು ಅಡೆತಡೆಗಳನ್ನ ದಾಟಿ ಅಲ್ಲಿ ಹೋಗಿ ಮಾತನಾಡಿಸುವ ಒಂದು ಪ್ರಯತ್ನವನ್ನು ನಾವು ಬೇಕು ಅನ್ನೋದನ್ನ ಪಡಿಲಿಕ್ಕೋಸ್ಕರ ಈಗ ಆಗ್ಲೇ ಹೇಳಿದ ಹಾಗೆ ಆ ಎಕ್ಸ್ಟ್ರಾ ಎಫರ್ಟ್, ಆ ಮೋಟಿವೇಶನ್, ಆ ಟಾರ್ಗೆಟ್, ಇದನ್ನ ನೀವೇನ್ ಸೆಟ್ ಮಾಡ್ಕೋತೀರಿ ಅದಕ್ಕೆ ಡೋಪಮೈನ್ ತುಂಬಾ ಮುಖ್ಯವಾದಂಥದ್ದು. ಈಗ ಅನೇಕರು ನಾನು ಮಾತಾಡುವಾಗ ನೋಡ್ತಾ ಇರ್ತೀನಿ, ಈಗ ಅವ್ರ ಆಮೇಲೆ ಅನ್ಕೋತಾರೆ, ನಾನೇನು ಆ ಹುಡ್ಗಿನ ಹಾಗೇ ನೋಡ್ತಾ ಇದ್ದೆ, ತಿರುಗ್ಲೇ ಇಲ್ಲ ಮುಖ, ಈಗ ಹೀಗ್ ಯಾಕೆ ಮಾಡ್ದೆ, ನಾನು ಹೀಗ್ ಮಾಡಬಾರ್ದಿತ್ತು ಅನ್ಕೋತೀವಲ್ವಾ. ಆಗ ನೀವ್ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಹಾಗೆ ಮಾಡ್ತಾ ಇರೋದು ನೀವಲ್ಲ, ನಿಮ್ಮ ದೇಹದಲ್ಲಿರುವಂತಹ ಡೋಪಮೈನ್. ಅಂದ್ರೆ ಈ ಡೋಪಮೈನ್ ಅನ್ನೋದು ಒಂದೇನಾ ಕೆಲಸ ಮಾಡೋದು? ಈಗ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ನಾವು ಜೀವನ ಪರ್ಯಂತ ಪ್ರೀತಿಸೋದಕ್ಕೆ ಮಾಡೋದಕ್ಕೆ ಸಹಾಯ ಮಾಡೋದು ಡೋಪಮೈನ್, ಅಥವಾ ಮತ್ತೆ ಬೇರೆ ಏನೇನು ರಾಸಾಯನಿಕಗಳು ನಮಗೆ ಪ್ರೀತಿಯನ್ನ ಕಾಪಾಡಿ ಇಟ್ಕೊಂಡಿರೋದಕ್ಕೆ ಸಹಾಯ ಮಾಡುತ್ತವೆ? ಸರಿ, ಖಂಡಿತ ಹೇಳ್ತೇನೆ. ಈಗ ಡೋಪಮೈನ್ ಏನಿದೆ ನೋಡಿ, ಇದೊಂದು ಒಳ್ಳೆಯ ರಿವಾರ್ಡ್ ಸಿಸ್ಟಮ್. ಈಗ ತಾತ್ಕಾಲಿಕವಾಗಿ ನಮ್ಗೇನ್ ಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗಮನವನ್ನ ಆ ಕಡೆ ಇಟ್ಟಿರುತ್ತೆ. ಆದ್ರೆ ಅನೇಕ ಸಂಶೋಧನೆಗಳು, ನಾನು ಡೇನಿಯಲ್ ಜಿ ಆಮನ್ ರವರ ಪುಸ್ತಕ ಓದ್ತಾ ಇದ್ದ, ಈಸ್ ಅ ಸೈಕಿಯಾಟ್ರಿಸ್ಟ್. ಅವರ ಪುಸ್ತಕಗಳು ಜನಸಾಮಾನ್ಯರಿಗೆ ತುಂಬಾ ಚೆನ್ನಾಗಿರುತ್ತೆ. ಬಹುಶಃ ಅವರ ಲವ್ ಇನ್ ದ ಬ್ರೈನ್ ಅನ್ನುವ ಪುಸ್ತಕದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ. ಅನೇಕ ಪುರುಷರಲ್ಲಿ ಈ ಡೋಪಮೈನ್ ಹೇಗೆ ಆಕ್ಟ್ ಮಾಡ್ತಾ ಇರುತ್ತೆ ಅಂದ್ರೆ ಇಟ್ ಇಸ್ ದೇರ್ ಫಾರ್ ಎ ಲಾಂಗರ್ ಟೈಮ್. ಓಕೆ, ಮುಖ್ಯವಾಗಿ ಅವ್ರು ನೋಡಿದಾಗ ಏನ್ ಮಾಡ್ತಾರೆ, ಲುಕಿಂಗ್ ಫಾರ್ ಅ ಪೊಟೆನ್ಷಿಯಲ್ ಮೀಟಿಂಗ್ ಪಾರ್ಟ್ನರ್ ಇರಬಹುದು, ಫೈಂಡಿಂಗ್ ಅ ಗರ್ಲ್ ಫ್ರೆಂಡ್ ಇರಬಹುದು, ಮತ್ತೆ ಈ ಹದಿಹರಿಯದ ಮಕ್ಕಳು ಕೇವಲ ಪ್ರೀತಿಗಷ್ಟೇ ಡೋಪಮೈನ್ ನ ಸೀಮಿತವಾಗಿರುತ್ತೆ. ಯಾವುದೋ ಒಂದು ಕಾರಿನ ಹಿಂದೆ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾರೆ,
ಅಲ್ವಾ? ಈ ಎಲ್ಲ ಸಮಯಗಳಲ್ಲಿ ನಾವು ಕೇಳ್ತೀವಿ ಭಯ ಆಗಲ್ವಾ, ಅಥವಾ ಹೇಳ್ತಾರಲ್ವಾ ಹದಿಹರೆಯದ ಮನಸ್ಸು, ಹದಿಹರೆಯದ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರೆ. ಈ ಎಲ್ಲದಕ್ಕೂ ಆ ಡೋಪಮೈನ್ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರುತ್ತೆ. ಆದರೆ ಡೇನಿಯಲ್ ಜಿ ಅಮನ್ ಹೇಳ್ತಾರಲ್ವಾ, ನೀವು ಅಂದ್ರೆ ಪುರುಷರು ಮತ್ತು ಸ್ತ್ರೀಯರಿಗೆ ಹೇಳುವಾಗ, ನೀವು ಪುರುಷರೇನಿದ್ದೀರಿ, ನೀವು ಲುಕ್ಸ್ಗೆ ಡಿಸೈರ್ ಮಾಡ್ತಾ ಇರ್ತೀರಿ. ಆಕೆ ನೋಡ್ಲಿಕ್ಕೆ ಚೆನ್ನಾಗಿದ್ದಾಳ, ಆಕೆ ಮುಖ ಸಿಮೆಟ್ರಿಕ್ ಆಗಿದ್ಯಾ, ಈಕೆ ಜೊತೆ ಸಂಭೋಗಿಸಿ ನನ್ಗೆ ಒಳ್ಳೆ ಇದೇ ರೀತಿಯ ಮಕ್ಕಳು ಹುಡ್ತಾರ, ಈ ರೀತಿ ಯೋಚನೆ ಮಾಡ್ತಾ ಇರ್ತೀರಿ. ಆದ್ರೆ ಹೆಣ್ಮಕ್ಳ ಫೋಕಸ್ ಬೇರೆ ಕಡೆ ಇರುತ್ತೆ. ಅವರು ಈತ ಒಳ್ಳೆ ವ್ಯಕ್ತಿನ, ಚೆನ್ನಾಗಿ ನೋಡ್ಕೋತಾನ, ಚೆನ್ನಾಗಿ ಮಾತಾಡಿಸ್ತಾನ, ಈ ರೀತಿಯ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅಂತ. ಇದಾದ ಮೇಲೆ ನಾವು ಸೆರೋಟೋನಿನ್ ಅನ್ನೋದರ ಬಗ್ಗೆ ಮಾತನಾಡಬಹುದು. ಈಗ ನೋಡಿ, ತುಂಬಾ ವಿಚಾರಗಳಿದೆ. ಈಗ ನಾವು ಲವ್ ಅಟ್ ಫಸ್ಟ್ ಸೈಟ್ ಅಂತೀವಿ, ಅಟ್ರಾಕ್ಷನ್ ಅಂತೀವಿ, ಇನ್ಫ್ಯಾಕ್ಚುಯೇಷನ್ ಅಂತೀವಿ. ಪ್ರೀತಿಗಳು ಈ ರೀತಿಯ ವಿಷಯಗಳಿಂದ ಹುಟ್ಟತ್ವೆ. ಆದ್ರೆ ಹೋದಷ್ಟು ದಿನ ಇದೇ ರೀತಿ ಇರ್ಲಿಕ್ಕಾಗತ್ತಾ? ಅಲ್ವಾ? ಆದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೊಂದು ಅಬ್ಸೆಷನ್ ಇರುತ್ತೆ. ಎಲ್ಲ ಕೆಲಸ ಬಿಟ್ಟು ಮೆಸೇಜ್ ಮಾಡ್ತಾ ಇರ್ತಾರೆ ಯುವಕರು, ಯುವತಿಯರು, ಅವ್ರಿಗೆ ಇಷ್ಟಪಟ್ಟಂತಹ ಹುಡುಗನ್ಗೋ ಹುಡುಗಿಗೋ, ಮತ್ತೆ ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಮೆಸೇಜ್ ರಿಪ್ಲೈ ಬಂದಿಲ್ಲ ಅಂದ್ರೆ ಸಾಕು, ನಿಮ್ಮ ಮೂಡ್ ಹಾಳಾಗ್ಲಿಕ್ಕೆ, ಅಲ್ವಾ? ಈ ರೀತಿಯ ಅಬ್ಸೆಸ್ಡ್ ಥಾಟ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಮೈಂಡ್ ಅಲ್ಲಿ, ಬ್ರೈನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಆದ್ರೆ ನೇಚರ್ ಇದೆಯಲ್ವಾ, ಇಟ್ ಹ್ಯಾಸ್ ಅ ಬೆಸ್ಟ್ ಕೋಪಿಂಗ್ ಸಿಸ್ಟಮ್, ಆಯ್ತಾ? ಈಗ ನೋಡಿ, ಇದೇ ರೀತಿ ಎಷ್ಟು ವರ್ಷ ಇರ್ಲಿಕ್ಕಾಗತ್ತೆ ಒಂದು ಕಪಲ್? ಹೆಚ್ಚಾಗಲ್ಲ, 1-2 ಅಲ್ವಾ? ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ ಅಲ್ವಾ, ಆ ಮೊದಲಿನ ಎಂಥೂಸಿಯಾಸಮ್ ಇಲ್ಲ, ಆ ಮೊದಲಿನ ಎಕ್ಸೈಟೆಡ್ ಫೀಲಿಂಗ್ ಇಲ್ಲ, ಆ ಮೊದಲಿನ ಯುಫೋರಿಯಾ ಇಲ್ಲ. ಸೊ ಈಗ ಬರುವಂತದ್ದು ಸೆರೋಟೋನಿನ್. ಸೆರೋಟೋನಿನ್ಗೆ ನಾವು ತುಂಬಾ ಒಂದು ನಿಕ್ ನೇಮ್ ಅಂತ ಹೇಳೋದಾದ್ರೆ, ಇಟ್ ಇಸ್ ಅ ಫೀಲ್ ಗುಡ್ ಹಾರ್ಮೋನ್. ಸೆರೋಟೋನಿನ್ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಂದು ಸಣ್ಣ ವಿರಾಮವನ್ನ ತಗೊಂಡು ನಾನು ಕಾಯಂ ಮುಖ್ಯಮಂತ್ರಿ ಚಂದ್ರು. ಸಮಾಜದಲ್ಲಿ ಬಹಳ ತಾರತಮ್ಯ ಅನ್ನೋದಿದೆಯಲ್ಲ, ಹೆಣ್ಣು ಗಂಡು ಅನ್ನತಕ್ಕಂಥದ್ದು. ವಿಶೇಷವಾಗಿ ಹುಟ್ಟುವ ಮಕ್ಕಳಲ್ಲಿ ಹೆಣ್ಣು ಹುಟ್ಟಿದ್ರೆ ಬಹಳ ದುಃಖ ಪಡೋದು, ಹುಟ್ಟೋದಕ್ಕೆ ಮುಂಚೆಲ್ಲೇ ಭ್ರೂಣ ಹತ್ಯೆ ಮಾಡ್ತಕ್ಕಂಥದ್ದು ಇದು ದೊಡ್ಡ ಅಪರಾಧ. ಪ್ರಕೃತಿನಲ್ಲಿ ಮಗು ಹುಟ್ಟಬೇಕಾದ್ರೆ ಹೆಣ್ಣು ಗಂಡು ಇದ್ರೆ ತಾನೆ. ಆ ದೃಷ್ಟಿಯಿಂದ ಸಣ್ಣ ಮನಸ್ಸಿನಲ್ಲಿ ಅಳಕಿದ್ರು ಕೂಡ ಕಿತ್ತಾಕಿ ಉಳಿಸಿ ಇದನ್ನು ಬೆಳೆಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗ್ರಾಮೀಣ ಗುಡ್ಡಗಾಡು ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಸೇವೆಗೆ ತೆರೆದಿವೆ ವಿಸ್ತರಣಾ ಚಿಕಿತ್ಸಾ ಕೇಂದ್ರಗಳು. ಆರೋಗ್ಯ ಕೇಂದ್ರಗಳಿಂದ 8-10 ಕಿಲೋಮೀಟರ್ಗಿಂತ ದೂರವಿರುವ, ಸಾರಿಗೆ ವ್ಯವಸ್ಥೆ ಇಲ್ಲದ ಗ್ರಾಮೀಣ ಪ್ರದೇಶದಲ್ಲಿ 156 ವಿಸ್ತರಣಾ ಚಿಕಿತ್ಸಾ ಕೇಂದ್ರಗಳ ಸ್ಥಾಪನೆ. ವೈದ್ಯರ ಸಮೇತ 3 ಸಿಬ್ಬಂದಿಗಳ ಸೇವೆ ಲಭ್ಯ. ವಿಸ್ತರಣಾ ಚಿಕಿತ್ಸಾ ಕೇಂದ್ರಗಳಲ್ಲಿ ಆರೋಗ್ಯ ಸೇವೆ ಉಚಿತ. ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಹೆಚ್ಚು ಆದ್ಯತೆ. ಇನ್ನು ಗ್ರಾಮೀಣ ಜನರ ಬಳಿಗೆ ವಿಸ್ತರಣಾ ಚಿಕಿತ್ಸಾ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ಲಾ ಮನೆ ಕಟ್ಟೆ ಕೆಲಸ ನಿಂತೋಗದೆ? ಏನ್ ಮಾಡ್ಲಿ, ಮರಳು ರೇಟು ಆಕಾಶಕ್ಕೆ ಏರ್ಬಿಟ್ಟೈತೆ. ಸಾಲದಕ್ಕೆ ಫಿಲ್ಟರ್ ಮರಳು ಕಾಟ ಬೇರೆ. ನದಿ ಮರಳು ಬೇಕು ಅಂತ ಇನ್ನು 2 ದಿನ ಕಾದಿಯೇ ಎಂ ಸ್ಯಾಂಡ್ ತರ್ಸು. ಎಂ ಸ್ಯಾಂಡ್ ಹಂಗಂದ್ರೇನ್ಲಾ? ಕ್ರಷರ್ ಮೂಲಕ ಕಲ್ಲನ್ನ ಮರಳನಷ್ಟೇ ಸಣ್ಣದಾಗಿ ಪುಡಿ ಮಾಡ್ತಾರೆ. ನೋಡಕ್ಕೆ ಬೂದ್ ಬಣ್ಣ ಇರುತ್ತಷ್ಟೇ, ಗಟ್ಟಿನೂ ಬಂದದ? ಹ್ಞೂ ಕಣಪ್ಪ. ಮನೆ ಕಟ್ಟೋಕೆ ನದಿ ಮರಳಿಗಿಂತ ಎಂ ಸ್ಯಾಂಡ್ ಉತ್ತಮ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೊಳಪಟ್ಟು ಬಳಕೆಗೆ ಅನುಮೋದನೆ ಕೂಡ ಸಿಕ್ಕದೆ. ಹಂಗಾರೆ ಎಂ ಸ್ಯಾಂಡ್ ತುಂಬಾ ದುಬಾರಿ ಇರ್ಬೇಕೇನೋ? ನದಿ ಮರಳಿಗಿಂತ ಬೆಲೆ ಕಡಿಮೆ, ಸುಲಭವಾಗಿ ಸಿಗುತ್ತೆ. ಸರ್ಕಾರನು ಎಂ ಸ್ಯಾಂಡ್ ಬಳಕೆನ ಪ್ರೋತ್ಸಾಹ ಮಾಡ್ತದೆ ಕಣಪ್ಪ. ಇನ್ ಮುಂದೆ ನಾವು ನದಿ ಮರಳಿಗೆ ಕಾಯ್ಬೇಕಾದಂತ ಅಗತ್ಯ ಇಲ್ಲ. ಖಂಡಿತವಾಗ್ಲು ಎಂ ಸ್ಯಾಂಡ್ ಬಳಸಿ, ಪರಿಸರ ಉಳಿಸಿ. ಎಂ ಸ್ಯಾಂಡ್ ಗುಣಮಟ್ಟ ಪರೀಕ್ಷೆಗೆ ಸಂಪರ್ಕಿಸಿ PWD ಲ್ಯಾಬ್ ಅಥವಾ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಸಿವಿಲ್ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರಯೋಗಶಾಲೆ. ಎಂ ಸ್ಯಾಂಡ್ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಖನಿಜ ಭವನ, ಬೆಂಗಳೂರು 1. ಇದು ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪ್ರಕಟಣೆ. ಸ್ನೇಹಿತರೆ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂನಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾರವಾಗುವ ನಂದನ ಕಾರ್ಯಕ್ರಮದ ಪ್ರಾಯೋಜಕರು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಮಿಲ್ಕ್. ಸಬ್ಸ್ಕ್ರೈಬ್ ಮಾಡಲು ಅಕ್ಷಯ ಕಲ್ಪ ಆಪ್ ಡೌನ್ಲೋಡ್ ಮಾಡಿ. ನಂದನ ನಂದನ ಈ ಮನೆಯು ನಂದನ, ಚಂದನ ಚಂದನ ಈ ಬಾಳು ಚಂದನ, ಈ ನಮ್ಮ ಬಂಧ ಹಾಲು ಜೇನಾಗಲಿ, ಸಂತೋಷ ಎಂದು ಹೀಗೆ ತೇಲಾಡಲಿ. ಬೆಂಬಿಡದೆ ಕಾಡುವ
ಸ್ಮೃತಿ ಪಟಲದಲ್ಲಿ ಸದಾ ಗುನುಗುಣಿಸುವ ಎಲ್ಲಾ ವಯೋಮಾನದವರ ಸದಭಿರುಚಿಯ ಇಂಪಾದ ಮಧುರ ಸ್ಮೃತಿಯ ಚಿತ್ರಗೀತೆಗಳಿಗಾಗಿ ಕೇಳಿ ನಂದನ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 FM ನಲ್ಲಿ ನಂದನ. ಆನಂದದ ನಂದನ ಅನುರಾಗದ ಬಂಧನ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನ್ನು ಬರೆಯುವೆನು ಮನದ ಆಸೆ ಚೆಲ್ಲಿ. ಕರ್ನಾಟಕದ ಹೆಮ್ಮೆಯ ವಾಹಿನಿ ಚಂದನದಲ್ಲಿ ಗಾನಚಂದನ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರತಿಭಾವಂತ ನವ ಗಾನ ಪ್ರತಿಭೆಗಳನ್ನ ಗುರುತಿಸಿ ಗಾನಗಂಧರ್ವರನ್ನಾಗಿಸುವ ಗಾನಚಂದನ. ಅರಳುವ ಗಾಯಕರ ನಂದನವನ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ. ಗಾನಚಂದನ ರಿಯಾಲಿಟಿ ಶೋ ಗುರುವಾರದಿಂದ ಶನಿವಾರದವರೆಗೆ ರಾತ್ರಿ 8 ಗಂಟೆಗೆ ಪ್ರಸಾರ. ತಪ್ಪದೆ ವೀಕ್ಷಿಸಿ. ಗಾನಚಂದನ ಗಾನಚಂದನ ಗಾನಚಂದನ. ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದು ಹಾಡಿ. ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂನ ಮಧುರ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಸೈನ್ಸ್ ಆಫ್ ಲವ್ ಅಂಡ್ ಎಮೋಷನ್ಸ್ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆ ಇದ್ದಾರೆ HJ ಸುಭಾಷ್ ಅವರು. ಇವರು ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಇವ್ರ ಜೊತೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸುಭಾಷ್ ಅವರೇ, ನೀವು ರಾಸಾಯನಿಕಗಳ ಬಗ್ಗೆ, ನಮ್ಮ ಮೆದುಳಿನ ರಾಸಾಯನಿಕಗಳ ಬಗ್ಗೆ ಹೇಳ್ತಾ ಸೆರೋಟೋನಿನ್ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಓಕೆ, ಸೊ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಡೋಪಮೈನ್ ಇದ್ದಾಗ ನಿಮ್ಮ ಸಂತೋಷದ ಲೆವೆಲ್ಸ್ ಜಾಸ್ತಿ ಇರಬಹುದು, ಮತ್ತೆ ನಿಮ್ಗೆ ಒಂದು ಡಿಸಿಷನ್ ಮೇಕಿಂಗ್ ಸಹ ಕಡಿಮೆ ಆಗಬಹುದು. ನಿಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ ಡಿಸಿಷನ್ ಮೇಕಿಂಗಿಗೆ, ಅಂದ್ರೆ ನೀವು ಒಂದು ನಿರ್ಣಯ ತಗೊಳ್ಳುವಂತಹ ಶಕ್ತಿ ಕಡಿಮೆ ಆಗಬಹುದು. ಮತ್ತೆ ನಿಮ್ಮ ಆಲೋಚನೆಗಳು ಕೇವಲ ಪ್ರೀತಿಯ ಕುರಿತಾಗಿ ಕೇಂದ್ರೀಕೃತವಾಗಿರಬಹುದು. ಈ ರೀತಿಯಾಗಿ ಎಷ್ಟೋ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಈಗ ನಾನೇನ್ ಹೇಳಿದೆ, ಸೆರೋಟೋನಿನ್ ನಾನು ಹೇಳಿದ್ನಲ್ವಾ, ಫೀಲ್ ಗುಡ್ ಹಾರ್ಮೋನ್. ಈ ಸೆರೋಟೋನಿನ್ ಫೀಲ್ ಗುಡ್ ಹಾರ್ಮೋನ್ ಏನ್ ಮಾಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಎ ಪಾರ್ಟ್ನರ್, ಮತ್ತೆ ಪಾಸಿಟಿವ್ ಫೀಲಿಂಗ್ಸ್ ನ ಎರಪ್ಟ್ ಮಾಡೋದ್ರಲ್ಲಿ, ಆಯ್ತಾ, ಮತ್ತೆ ಮೂಡ್ ರೆಗ್ಯುಲೇಷನ್ಸ್, ಮತ್ತೆ ಎಮೋಷನಲ್ ಕಂಟ್ರೋಲ್, ಈ ಎಲ್ಲ ವಿಚಾರಗಳನ್ನ ಸೆರೋಟೋನಿನ್ ನೋಡ್ಕೊಳ್ಳುತ್ತೆ. ಆಯ್ತಾ, ಈಗೇನಾಯ್ತು, ಯು ಆರ್ ಆಲ್ವೇಸ್ ಕಾಮ್, ಎಮೋಷನಲ್ ರೆಗ್ಯುಲೇಷನ್ ಇದೆ. ಮತ್ತೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ ನೋಡಿ. ಇನ್ಫ್ಯಾಕ್ಚುಯೇಷನ್ ಆಯ್ತು, ಅಟ್ರಾಕ್ಷನ್ ಆಯ್ತು, ಈಗ ನಿಮಗೆ ಬೇಕಾಗಿರುವಂತದ್ದು ಈ ಒಂದು ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಈಸ್ಟ್ ಸಮಯದಲ್ಲಿ ಏನಾಗುತ್ತೆ, ಮನುಷ್ಯನ ಅಬ್ಸೆಸಿವ್ ಥಾಟ್ಸ್ ಏನಿದೆ, ಆ ಹುಡುಗಿ ಅವಳಿಗೆ ಯಾವಾಗ್ಲೂ ಮೆಸೇಜ್ ಮಾಡಬೇಕು, ಆ ಹುಡುಗ ಆತನ ಜೊತೆ ಯಾವಾಗ್ಲೂ ತಿರುಗಾಡ್ತಾ ಇರಬೇಕು, ಮತ್ತೆ ಆತ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಕಳವಳ ಆಗತ್ತಲ್ವಾ, ಇದೆಲ್ಲ ಹೋಗ್ತಾ ಹೋಗುತ್ತೆ. ಇದನ್ನೇ ಅಲ್ವಾ ನಾವು ರಿಯಲ್ ಲೈಫ್ ಅಲ್ಲಿ ನೋಡ್ತೀವಿ. ಫಸ್ಟ್ ನೀವು ಒಬ್ರಿಗೊಬ್ರು ತುಂಬಾನೇ ಟೈಮ್ ಕೊಡ್ತಾ ಇರ್ತೀರಿ, ಆಮೇಲೆ ನಿಮ್ಗೊಂದು ರೀತಿಯಾದಂತಹ ಒಂದು ಕಮಿಟ್ಮೆಂಟ್ ಸಿಗತ್ತೆ. ನೀವು ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೋತೀರಿ, ಯು ಕಾಂಟ್ ಗೋ ಅಹೆಡ್ ವಿತ್ ದಿಸ್ ಫಾರ್ ಎವರ್ ಅಂತ. ಆಗೇನಾಗತ್ತೆ, ಐ ಡೋಂಟ್ ಕೇರ್ ಅನ್ನೋಂತ ಒಂದು ಫಿನಾಮಿನನ್ ಬರುತ್ತೆ. ಬಟ್ ಸ್ಟಿಲ್ ನೀವು ಅವ್ರ ಜೊತೆನೆ ಇದ್ದೀರಿ ಅಲ್ವಾ. ಇದನ್ನ ಸೆರೋಟೋನಿನ್ ನೋಡ್ಕೊಳತ್ತೆ. ಸೆರೋಟೋನಿನ್ ಈಗ ಈ ಟೈಮಲ್ಲಿ ಏನ್ ಮಾಡುತ್ತೆ, ಈ ಆಂಗ್ಸೈಟಿ ಏನಿದೆ, ಈ ಅಬ್ಸೆಷನ್ ಏನಿದೆ, ಇದೆಲ್ಲವನ್ನ ಕಡಿಮೆ ಮಾಡ್ಕೋತಾ ಬರುತ್ತೆ. ಸೊ ಸೆರೋಟೋನಿನ್ ನೆಕ್ಸ್ಟ್ ಸ್ಟೇಜ್ ಆಫ್ ಲವ್ಗೆ ತುಂಬಾ ಮುಖ್ಯ. ಈ ಸೆರೋಟೋನಿನ್ ಇಲ್ಲದೆ ಡೋಪಮೈನೇ ಮುಂದೆ ಆಕ್ಟಿವ್ ಆಗ್ತಾ ಹೋಗಿದ್ರೆ ನೀವೆಲ್ಲರೂ ಸದಾಕಾಲ ರೊಮ್ಯಾನ್ಸ್ ಮಾಡ್ಕೊಂಡು ಡ್ಯೂಯೆಟ್ ಹಾಡ್ಕೊಂಡಿರ್ಬೇಕಿತ್ತು. ಹೀಗೆ ಇದ್ರೆ ಎಲ್ಲಿಗೆ ಸಾಗತ್ತೆ ಅಲ್ವಾ. ಸೊ ಬಹುಶಃ ನೇಚರ್ ಇಸ್ ದ ಬೆಸ್ಟ್ ಪ್ಲಾನರ್. ಈ ಎಲ್ಲ ಕೆಮಿಕಲ್ಸ್ ನ ಎಲ್ಲ ಕಾಲಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಫೀಲ್ ಗುಡ್ ಹಾರ್ಮೋನ್ ಸೆರೋಟೋನಿನ್ ಬಗ್ಗೆ ತಿಳಿಸ್ಕೊಟ್ರಿ. ಸಾಮಾನ್ಯವಾಗಿ ಲವ್ ಹಾರ್ಮೋನ್ ಅಂತ ನಾವೇನಾದ್ರೂ ಗೂಗಲ್ ಮಾಡಿದ್ರೆ ತಕ್ಷಣ ಆಕ್ಸಿಟೋಸಿನ್ ಅಂತ ಒಂದು ರಾಸಾಯನಿಕದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಲವ್ ಹಾರ್ಮೋನ್ ಆಕ್ಸಿಟೋಸಿನ್ ಅಂತ ಯಾಕೆ ಕರೀತಾರೆ ಅದನ್ನ? ಓಕೆ, ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆಕ್ಸಿಟೋಸಿನ್, ಅಂದ್ರೆ ಮೊದಲು ಏನು ಅದು ಅಂತ ಈ ಡೋಪಮೈನ್, ಸೆರೋಟೋನಿನ್ ಇದೆಲ್ಲ ಹೇಗಿದೆ ಅದೇ ರೀತಿ ಆಕ್ಸಿಟೋಸಿನ್ ಸಹ ಮತ್ತೊಂದು ನ್ಯೂರೋ ಟ್ರಾನ್ಸ್ಮಿಟರ್. ನಾನು ಎಲ್ಲಾದ್ರೂ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಹೋದಾಗ ಹೇಳ್ತಾ ಇರ್ತೀನಿ, ಲವ್ ಶೇಪ್ ಬರೀರಿ ಅಂದ್ರೆ ಮಕ್ಕಳು ಹಾರ್ಟ್ ಶೇಪ್ ಬರೀತಾರೆ. ಅದಾದ ನಂತರ ನಾನು ಕಾಂಪ್ಲಿಕೇಟೆಡ್ ಆಗಿರೋ ಆಕ್ಸಿಟೋಸಿನ್ ತೋರಿಸಿದಾಗ, ಸರ್
ಇಷ್ಟು ಬರೆಯೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಬೇಕು. ಇಫ್ ಯು ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ಆಕ್ಸಿಟೋಸಿನ್ ಇಟ್ ಲುಕ್ಸ್ ವೆರಿ ಬಿಗ್, ಕಾಂಪ್ಲಿಕೇಟೆಡ್, ಅಲ್ಲಲ್ಲಿ ಡಬಲ್ ಮಾರ್ಕ್ಸ್. ಓಕೆ, ಎನಿವೇ ಆಫ್ಟರ್ ಅ ಪೀರಿಯಡ್ ಆಫ್ 6 months to 2 years ಆಯ್ತಾ, ದ ಬ್ರೈನ್ ಏನ್ ಮಾಡುತ್ತೆ, ಈ ರೆಸ್ಪಾನ್ಸ್, ಈ ಕೆಮಿಕಲ್ಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಇದಕ್ಕೂ ಮುಂಚೆ ಫಿನೈಲ್ ಈಥೈಲಮೈನ್ ಅಂತ ಒಂದಿದೆ. ಇದು ಏನು ಮಾಡುತ್ತೆ ಅಂದ್ರೆ, ಈಗ ನೋಡಿ ನಾನು ಹೇಳ್ತಾ ಇರ್ತೀನಲ್ವಾ, ಯಾರಾದ್ರೂ ಇಷ್ಟವಾದ ಹುಡುಗಿ ನೋಡಿದಾಗ ಎಷ್ಟು ಆಕ್ಟಿವ್ ಆಗಿ ಹೋಗ್ತೀರಿ ಅಲ್ವಾ, ನಿಮ್ಮ ಬ್ರೈನ್ ನಲ್ಲಿ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಆ ಆಕ್ಟಿವಿಟೀಸ್ ಎಲ್ಲ ತುಂಬಾ ಫಾಸ್ಟ್ ಆಗ್ಲಿಕ್ಕೆ ಫಿನೈಲ್ ಈಥೈಲಮೈನ್ ಸಹ ಕೆಲಸ ಮಾಡುತ್ತೆ. ಈಗ ಎನಿವೇರ್ ಬಿಟ್ವೀನ್ 6 months to 2 years ಅಂತ ಹೇಳಿದ್ನಲ್ವಾ, ಈ ಡ್ಯೂರೇಷನ್ ಅಲ್ಲಿ ಈ ಎಲ್ಲ ಲವ್ ಹಾರ್ಮೋನ್ಗಳಂದ್ರೆ ಈ ಹಿಂದೆ ನಾವು ಮಾತಾಡಿದಂತಹ ಕಮಿಟ್ಮೆಂಟ್, ಅಟ್ರಾಕ್ಷನ್ ಹಾರ್ಮೋನ್ಗಳು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈಗ ನಮ್ಮ ನೆರವಿಗೆ ಬರುವಂತದ್ದು ಆಕ್ಸಿಟೋಸಿನ್. ಈ ಟೈಮಲ್ಲಿ ತುಂಬಾ ರಿಸರ್ಚರ್ಸ್ ಹೇಳುವಾಗೆ, ನಾನು ತುಂಬಾ ಪುಸ್ತಕಗಳಲ್ಲಿ ಓದ ಹಾಗೆ, ಈ 6 months to 2 years ಹೇಳನಲ್ವಾ, ಈ ಸಮಯದಲ್ಲಿ ತುಂಬಾ ಜನರ ಬ್ರೇಕಪ್ಗಳು ಹಾಗೂ ಡಿವೋರ್ಸ್ಗಳು ಜಾಸ್ತಿ ಆಗುತ್ತಂತೆ. ಬಿಕಾಸ್ ಯು ಸಿ ದರ್ ಇಸ್ ಸಮ್ ಸಾರ್ಟ್ ಆಫ್ ಚೇಂಜ್. ಬಟ್ ಆಕ್ಸಿಟೋಸಿನ್ ಅನ್ನ ಯಾಕೆ ನೀವು ಕೇಳಿದ ಹಾಗೆ ಲವ್ ಹಾರ್ಮೋನ್ ಅಂತ ಹೇಳ್ತಾರೆ ಅಂದ್ರೆ, ಆಕ್ಸಿಟೋಸಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅದನ್ನ ಲವ್ ಹಾರ್ಮೋನ್ ಅಂತ ಹೇಳ್ತಾರೆ. ನೀವ್ ಯಾರನ್ನಾದ್ರೂ ಅಪ್ಕೊಂಡಾಗ, ಅಂದ್ರೆ ಇದು ಕೇವಲ ಹುಡುಗ ಹುಡುಗಿ ಅಥವಾ ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ, ಡೋಪಮೈನ್ ಇದೆಲ್ಲ ಹೇಳಿದ್ನಲ್ವಾ, ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ಲೈನ್, ಲವ್ ಇಸ್ ಲವ್. ಅದ್ ಯಾವ ರೀತಿಯಾಗಾದ್ರೂ ಇರಬಹುದು ಅಂತ. ಸೊ ದಿಸ್ ಇಸ್ ಸೇಮ್. ಓಕೆ, ನೀವು ನಿಮ್ಮ ತಾಯಿಯನ್ನೋ ತಂದೆಯನ್ನ ತಪ್ಕೊಂಡಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಇಟ್ ಮೇಕ್ಸ್ ಯು ಫೀಲ್ ಬೆಟರ್. ನೀವು ಯಾರನ್ನಾದ್ರೂ ನಿಮ್ಮ ಪೆಟ್ಸ್ ನ ಅಥವಾ ನಿಮ್ ದಿಂಬನ್ನ ತಪ್ಕೊಂಡು ನೀವು ಒಂದ್ ಪ್ರೀತಿ ಖುಷಿ ಪಟ್ಟಾಗ ಬಾಡಿಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಒಬ್ರನ್ನೊಬ್ರು ಕೈ ಇಟ್ಕೊಂಡು ಸಿನಿಮಾ ನೋಡಿದಾಗ ನಾವ್ ಅನ್ಕೋತೀವಲ್ವಾ, ವೈ ದೇ ಆರ್ ಲುಕಿಂಗ್ ಅಟ್ ಈಚ್ ಅದರ್, ವೈ ದೇ ಆರ್ ಟಚಿಂಗ್ ಈಚ್ ಅದರ್. ಈ ಎಲ್ಲ ವಿಚಾರಗಳಲ್ಲಿ ನಮ್ಗೆ ಕನ್ಫ್ಯೂಷನ್ ಇರುತ್ತೆ. ಏನ್ ಸಿಗ್ತಾ ಇದೆ, ರೋಡಲ್ಲಿ ಹಾಕಿ ಟಚ್ ಮಾಡ್ಕೊಂಡು ಹೋದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಆಕ್ಸಿಟೋಸಿನ್ ಸಿಗ್ತಾ ಇದೆ, ನಿಮಗೆ ಸಿಗ್ತಾ ಇಲ್ಲ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಈ ವಿಚಾರಗಳಲ್ಲಿ, ಈ ಎಲ್ಲ ಸಮಯಗಳಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಅಂಡ್ ಕೀರ್ತಿ, ಈ ಎಲ್ಲವೂ ಬೇರೆ ಬೇರೆ ರೀತಿಗಳಲ್ಲೂ ಸಿಗುತ್ತೆ. ಡೋಪಮೈನ್ ಇರಬಹುದು, ಸೆರೋಟೋನಿನ್ ಇರಬಹುದು, ಈ ಎಲ್ಲದರ ಸೋರ್ಸಸ್ ನಮ್ಮ ಫುಡ್ ಗಳಲ್ಲಿ, ಹ್ಯಾಬಿಟ್ಸ್ ಅಲ್ಲೂ ಸಹ ಇದೆ. ಬಟ್ ಈಗ ಪ್ರಸ್ತುತವಾಗಿ ನಾವು ಡೋಪಮೈನ್, ಸೆರೋಟೋನಿನ್ ಮತ್ತೆ ಆಕ್ಸಿಟೋಸಿನ್ ಲವ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಎಮೋಷನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಜೊತೆಗೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಆಕ್ಸಿಟೋಸಿನ್ ನಿಮ್ಮ ಮಗುಗೆ, ಇಫ್ ಯುವರ್ ಚೈಲ್ಡ್ ಇಸ್ ಫೀಲಿಂಗ್ ಲೋನ್ಲಿ, ಇಫ್ ಯುವರ್ ಚೈಲ್ಡ್ ಇಸ್ ನಾಟ್ ಟಾಕಿಂಗ್ ಟು ಎವ್ರಿಬಡಿ, ಜಸ್ಟ್ ಗೋ ಅಂಡ್ ಹಗ್ ಯುವರ್ ಚೈಲ್ಡ್, ಯು ಸಿ ದ ಡಿಫರೆನ್ಸ್. ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಆಡಿಯನ್ಸ್ ತುಂಬಾ ಜನ ಕೇಳ್ತಾ ಇರ್ತಾರೆ, ಅವ್ರೆಲ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ವೆನ್ ಯು ಹಗ್ ಸಮ್ವನ್, ನೀವು ತುಂಬಾ ಬಾಧೆಯಲ್ಲಿದ್ದೀರಿ ಅಥವಾ ನಿಮ್ಗೆ ಯಾರ ಹತ್ರನೂ ಹೋಗ್ಲಿಕ್ಕೆ ಮನ್ಸಿಲ್ಲ ಅಂತ ಟೈಮಲ್ಲಿ ಯಾರಾದ್ರೂ ಬಂದು ನಿಮ್ಮನ್ನು ತಪ್ಕೊಂಡಾಗ ಎಷ್ಟು ಖುಷಿ ಆಗತ್ತೆ, ಎಷ್ಟು ಬೆಟರ್ ಅನ್ಸುತ್ತೆ, ನಿಮ್ಮ ಎಮೋಷನ್ಸ್ ಎಷ್ಟು ಚೇಂಜ್ ಆಗುತ್ತೆ. ಸೊ ಆಕ್ಸಿಟೋಸಿನ್ ಪ್ಲೇಸ್ ಎ ರೋಲ್ ಇನ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಟು ಪೀಪಲ್, ಎ ಪರ್ಸನ್ ಅಂಡ್ ಅನ್ ಪೆಟ್. ಎಲ್ಲ ಸಮಯದಲ್ಲಿ ಪ್ರಾಣಿಗಳಲ್ಲೂ ಸಹ ಈ ರಾಸಾಯನಿಕಗಳಿರುವ ಕಾರಣ ಅವುಗಳಲ್ಲೂ ಭಾವನೆಗಳು ಖಂಡಿತ ಇರುತ್ತೆ. ಖಂಡಿತ. ಯಾಕಂದ್ರೆ ಮೇ ಬಿ ನಮ್ಮ ಮೆದುಳುಗಳು ಅದಕ್ಕಿಂತಲೂ ಸ್ವಲ್ಪ ಮುಂದುವರೆದಿರಬಹುದು ಅಷ್ಟೇ, ಆದ್ರೆ ಅದಕ್ಕಿಂತಲೂ ವಿಭಿನ್ನ ಅಲ್ಲ. ಡಿಫ್ರೆಂಟ್ ಇನ್ ಡಿಗ್ರಿ ಬಟ್ ನಾಟ್ ಡಿಫ್ರೆಂಟ್ ಇನ್ ಕೈಂಡ್. ಕೇಳಿದ್ರಿ, ಈಗ ಒಂದು ಹಾಡನ್ನ ಕೇಳಿಸಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ನಿಂತುಕೊಳ್ಳಿರಿ ನನ್ನದೊಂದು ಮಾತು ಕೇಳೆಯ ಎಲ್ಲು ಹುಡುಗಿ ಆ ನನ್ನ ಹುಡುಗಿಯಲ್ಲಿ ಕಾಣುತ್ತಾಳೆ ನೋಡಿ ಹೇಳೆಯ ಈ ಭೂಮಿಗೂ ಆ ಬಾನಿಗೂ ಈ ಹೂವಿಗೂ ಆ ದುಂಬಿಗೂ ಸೇತುವೆ ನೀನೆ ತಾನೇ ಈ ಪ್ರೀತಿ ಒಂಥರ ಕಚ್ಚಗುಳಿ ಆ ಸೂರ್ಯ ಸಾಗರಿ ಚಳಿ ಚಳಿ ಚುಕ್ಕಿಯಾಡೋ ಆಟದೆ ಆ ಕಣ್ಣ ಮಿಂಚಿದೆ ಆ ಹಕ್ಕಿ ಹಾಡು ಹಾಡಲಿ ಆದನಿಯು ಕೇಳಿದೆ ಓ ಮೇಘಮಾಲೆ ನೀ ನನ್ನ ಮಾತು ಕೇಳಿ ದೇವಿ ನೀನು ಅಲ್ಲಿ ಹೋಗೆಯ ಆಕೆಯನ್ನು ಕಂಡು ನಿನ್ನಲ್ಲಿ ಎತ್ತಿಕೊಂಡು ತಂದು ನೀನು ನಂಗೆ ನೀಡೆಯ ಈ ಕಾಟುರ ಈ ತಲ್ಲಣ ಈ ಆತುರ ಈ ಕಂಪನ ತಾಳಿದು ತಿಳಿಯದೇನು ಒಂಥರ ಕಚ್ಚಗುಳಿ ಆ ಸೂರ್ಯ ಸಾಗರಿ ಚಳಿ ಚಳಿ ನಿರಂತರ ನಶೆಯಿದು ಇದೇನಿದು ಜಾದು ತಿಳಿಯದು परीक्षा एक उत्सव है। परीक्षा को ऐसे लीजिए जैसे मानो एक त्योहार है। बच्चों, प्रधानमंत्री जी के इसी विजन को लेकर एनसीपीसीआर द्वारा मनाए जा रहे परीक्षा पर्व 10 फरवरी से 31 मार्च दोपहर 3 से 4 बजे के बीच लाइव स्ट्रीमिंग सेशन के द्वारा विशेषज्ञों से बातचीत करें। फेसबुक पेज ncpcr.official, ट्विटर अकाउंट ncpcr_ और यूट्यूब ncpcr से जुड़ें। विस्तृत जानकारी www.ncpcr.gov.in पर प्राप्त करें। ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ 30% ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದು. ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ಎಬಿಎಆರ್ಕೆ ಕಾರ್ಡ್ ವಿತರಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು 102.9 FM ಕೇಳ್ತಾ ಇದ್ದೀರಿ. ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಸೈನ್ಸ್ ಆಫ್ ಲವ್ ಅಂಡ್ ಎಮೋಷನ್ಸ್, ಭಾವನಾಲೋಕದ ವೈಜ್ಞಾನಿಕ ವಿಶ್ಲೇಷಣೆ ನೀಡ್ತಾ ಇದ್ದಾರೆ ಸುಭಾಷ್ HJ ಅವರು. ಇವರೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸುಭಾಷ್ ಅವರೇ, ಪ್ರೀತಿ ಅಂತಂದ ಮೇಲೆ ಅದರಲ್ಲಿ ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ಒಬ್ಬರಿಗೊಬ್ಬರು ಟ್ರಸ್ಟ್ ಮಾಡೋದೇನಿದೆ ಅದು ತುಂಬಾ ಮುಖ್ಯವಾದ ವಿಚಾರ ಇರುತ್ತೆ ಪ್ರೀತಿಯಲ್ಲಿ. ಇದರ ವಿಜ್ಞಾನ, ಇದರ ರಾಸಾಯನಿಕ ಕ್ರಿಯೆಗಳು, ಇದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಸ್ಕೊಡಿ. ಖಂಡಿತ. ಪ್ರೀತಿ ಅನ್ನೋದು ಬಹುಶಃ ಏನು ಟ್ರಸ್ಟ್ ಅನ್ನೋದು ಕೇವಲ ಪ್ರೀತಿಯಲ್ಲದೆ ಎಲ್ಲಾ ಕಡೆ ಕಾಣಬಹುದು. ಬಿಸ್ನೆಸ್, ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ಎನಿಥಿಂಗ್. ಸೊ ಮೈಕಲ್ ಕಾಸ್ಫೆಲ್ಡ್ ಅನ್ನೋರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಆ ರಿಸರ್ಚ್ ಹೇಗಪ್ಪ ಅಂದ್ರೆ ಒಂದಷ್ಟು ಜನ ಪುರುಷರಿಗೆ 2 ಗ್ರೂಪ್ ಮಾಡ್ತಾರೆ. ಅಂದ್ರೆ ಒಬ್ಬರಿಗೆ ನಾ ಈ ಹಿಂದೆ ಮಾತಾಡ್ತಾ ಇದ್ನಲ್ವಾ ಆಕ್ಸಿಟೋಸಿನ್, ಆಯ್ತಾ, ಆಕ್ಸಿಟೋಸಿನ್ ನ ಸ್ಪ್ರೇ ಮಾಡ್ತಾರೆ. ಇನ್ನೊಂದಷ್ಟು ಯುವಕರಿಗೆ ಆಕ್ಸಿಟೋಸಿನ್ ಅಲ್ಲದೆ ಯಾವುದೇ ರೀತಿಯ ಎಫೆಕ್ಟ್ ಇಲ್ಲದ ಒಂದು ನಾರ್ಮಲ್ ಸ್ಪ್ರೇ ಮಾಡ್ತಾರೆ ಎಲ್ರಿಗೂ, ಆಯ್ತಾ. ಅವರು ಕಂಡುಕೊಂಡಿದ್ದೇನಪ್ಪಾ ಅಂದ್ರೆ ಯಾರೆಲ್ಲರಿಗೆ ಆಕ್ಸಿಟೋಸಿನ್ ಅನ್ನ ಸ್ಪ್ರೇ ಮಾಡಿದ್ರು ಅವರೆಲ್ಲರೂ
ಓಕೆ, ಎಕ್ಸ್ಟರ್ನಲಿ ಆಕ್ಸಿಟೋಸಿನ್ ಯಾರಿಗೆಲ್ಲ ಸಿಕ್ಕಿತ್ತು ಅಂದ್ರೆ ಇವರಲ್ಲಿ ಹೆಚ್ಚಿಗೆ ಆಕ್ಸಿಟೋಸಿನ್ ಇತ್ತು. ಇವರೆಲ್ಲರೂ ಒಂದು ಟ್ರಸ್ಟ್ ಗೇಮ್ ಆಡಿಸಿದಾಗ ಅವರ ಕೌಂಟರ್ ಪಾರ್ಟ್ಸ್, ಅವರ ಚಾಲೆಂಜರ್ಸ್ ಯಾರಿದ್ರು ಅವ್ರ ಜೊತೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಜಸ್ಟ್ ಫಾರ್ ದ ಗೇಮ್. ಓಕೆ, ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು, ದ ರೋಲ್ ಆಫ್ ಆಕ್ಸಿಟೋಸಿನ್. ನೋಡಿ, ಈಗ ನೀವು ಆ ಟೈಮ್ ಡ್ಯೂರೇಷನ್ ನೋಡ್ಕೋತಾ ಬಂದ್ರೆ ಫಸ್ಟ್ ಒಂದು ಇನ್ಫ್ಯಾಕ್ಚುಯೇಷನ್ಗೆ ಡೋಪಮೈನ್, ನಂತರ ಒಂದು ಕಮಿಟ್ಮೆಂಟ್ಗೆ ಸೆರೋಟೋನಿನ್, ಖುಷಿ ಆಗ್ಲಿಕ್ಕೆ, ಮತ್ತೆ ಈ ರಿಲೇಶನ್ಶಿಪ್, ಈ ಟ್ರಸ್ಟ್ಗೆ ಆಕ್ಸಿಟೋಸಿನ್ ಅನ್ನೋದು ತುಂಬಾ ಮುಖ್ಯವಾಗ್ತಾ ಹೋಯ್ತು. ಸೊ ನಮ್ಮ ಒಂದು ರಿಲೇಶನ್ಶಿಪ್, ಲೈಫ್ ಲಾಂಗ್ ರಿಲೇಶನ್ಶಿಪ್ಗೆ ಏನೇನ್ ಬೇಕು ಆ ಎಲ್ಲ ಟೈಮ್ಗೆ ಆಯಾ ಸರಿಯಾದಂತಹ ಒಂದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇದೆ ಬಾಡಿಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಸೊ ಆಕ್ಸಿಟೋಸಿನ್ ಪ್ಲೇಸ್ ಆಲ್ಸೋ ಎ ರೋಲ್ ಇನ್ ಟ್ರಸ್ಟ್. ಇಲ್ಲೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ, ಏನಂತಂದ್ರೆ ಈಗ ಈ ಎಲ್ಲಾ ಪ್ರೀತಿ ಆಗಿರ್ಬೋದು, ವಿವಿಧ ಭಾವನೆಗಳು ನಮಗೆ ಬರೀ ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗುತ್ತೆ ಅನ್ನೋದಾದ್ರೆ, ನನ್ನ ಮೆದುಳಿನಲ್ಲಿ, ನಿಮ್ಮ ಮೆದುಳಿನಲ್ಲಿ, ಎಲ್ಲರ ಮೆದುಳಿನಲ್ಲೂ ಅದೇ ರಾಸಾಯನಿಕ ಕ್ರಿಯೆಗಳಾಗ್ತಾ ಇದೆ ಅಂತ ಹೇಳಿದಾಗ ನಮ್ಮ ಭಾವನೆಗಳು ಬೇರೆ ಬೇರೆ ಹೇಗಿರುತ್ತವೆ. ನಾನು ಇಷ್ಟಪಡುವುದು ಬೇರೆ ಆಗಿರುತ್ತೆ, ನೀವು ಇಷ್ಟಪಡುವುದು ಬೇರೆ, ನಿಮ್ಮ ಪ್ರೀತಿ ಪಾತ್ರರು ಬೇರೆ. ಈ ವ್ಯತ್ಯಾಸಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗಾಗುತ್ತೆ? ಅದೇ ರಾಸಾಯನಿಕಗಳಿದ್ರೂ ಸಹ ಈ ವ್ಯತ್ಯಾಸಗಳನ್ನ ನಾವು ಯಾಕೆ ಕಾಣ್ತೀವಿ? ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಎಮೋಷನಲ್ ನೇಚರ್ಸ್ ಡು ನಾಟ್ ಕೇರ್ ಫಾರ್ ಅಬ್ಸ್ಟ್ರಾಕ್ಟ್ ಡೆಫಿನೇಷನ್ಸ್ ಆಫ್ ಟ್ರೂತ್. ಓಕೆ, ಸರಿ. ಈಗ ನೋಡಿ, ಎಲ್ಲರ ಇಲ್ಲಿ ಇರುವಂತಹ ರಾಸಾಯನಿಕ ಕ್ರಿಯೆಗಳು ಒಂದೇ ಇರಬಹುದು, ಆದರೆ ಎಲ್ಲರ ಇಷ್ಟವಾದ ವಸ್ತು ಬೇರೆ. ಹೌದಾ? ಎಲ್ಲರ ಮೆದುಳಿನಲ್ಲಿ ಆಗ್ತಾ ಇರುವಂತಹ ರಾಸಾಯನಿಕ ಕ್ರಿಯೆಗಳು ಒಂದೇ ಇರಬಹುದು, ಆದರೆ ಎಲ್ಲರ ಈ ಹಿಂದಿನ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬೇರೆ. ಹೌದಾ? ಸೊ ಈಗ ನೋಡಿ, ಈಗ ನೀವು ಉದಾಹರಣೆಯಲ್ಲಿ ಹೇಳ್ತಾ ಇದ್ರಿ, ಬಿಸಿಬೇಳೆ ಬಾತ್ ಇದ್ರೆ ನಾನು ಇನ್ನೊಂದು 200 ಮೀಟರ್ ಹೆಚ್ಚಿಗೆ ನಡಿಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ಇನ್ನೊಬ್ಬ ವ್ಯಕ್ತಿಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲದೆ ಇರಬಹುದು ಅಲ್ವಾ? ಇನ್ಯಾರೋ ಸಿಗರೇಟ್ ಹುಡುಕೊಂಡು ಕಿಲೋಮೀಟರ್ ಗಟ್ಲೆ ಹೋಗ್ತಾರೆ. ನಾನು ಅಡಿಕ್ಷನ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನಂಗೆ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಸರ್ ಸಿಗರೇಟ್ ಊಟ ತಿಂಡಿ ಬೇಕಾದ್ರೂ ಬಿಟ್ಟಿರ್ತೀನಿ, ಸಿಗರೇಟ್ಗೋಸ್ಕರ ಆದ್ರೆ ನಾನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಬರ್ತೀನಿ. ಸೊ ಎಲ್ಲರ ಇಷ್ಟದ ವಸ್ತುಗಳು ಬೇರೆ ಬೇರೆ ಆಗಿರುತ್ತವೆ, ಗೊತ್ತಾಗ್ತಾ ಇದೆಯಾ? ಹಾಗಾಗಿ ನಮ್ಮ ಇಷ್ಟದ ವಸ್ತುಗಳು ಬೇರೆ ಬೇರೆ ಹಾಗೂ ನಮ್ಮ ಎಕ್ಸ್ಪೀರಿಯನ್ಸಸ್ ಬೇರೆ. ಹೀಗಾಗಿ ನಮ್ಗೆ ಏನಾಗುತ್ತೆ, ಈ ಡೋಪಮೈನ್ ಕೆಮಿಕಲ್ ಅಥವಾ ಸೆರೋಟೋನಿನ್ ಎಲ್ಲರ ರಾಸಾಯನಿಕ ಕ್ರಿಯೆಗಳು ಒಂದೇ ಆಗಿದ್ರೂನು ಈ ಬೇರೆ ಬೇರೆ ಅವರ ಈ ಸಂಗತಿಗಳಿಂದ ಈ ಎಲ್ಲರ ಲೈಫ್ ಅಥವಾ ಚಾಯ್ಸ್, ಅವರ ಲವ್ ರಿಲೇಶನ್ಶಿಪ್ಸ್ ನಲ್ಲಿ ವ್ಯತ್ಯಾಸಗಳು ಖಂಡಿತ ಇರುತ್ತೆ. ನಮ್ಮ ಬಾಲ್ಯದಿಂದ ನಮ್ಮ ಬೆಳವಣಿಗೆ ಯಾವ ರೀತಿ ಆಯ್ತು, ನಮ್ಮ ಒಂದು ಅಪ್ಬ್ರಿಂಗಿಂಗ್ ಆಗಿರಬಹುದು, ಅದರಿಂದಲೂ ಕೂಡ ಇದು ಶೇಪ್ ಆಗುತ್ತೆ ಅಂತ ಹೇಳ್ಬಹುದಾ? ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದ್ ವಾರದ ಹಿಂದೆ ಇಬ್ರು ಹುಡುಗರು, ಒಬ್ಬ ಬ್ರೇಕಪ್ ಆದವನು, ಇನ್ನೊಬ್ಬ ನಾರ್ಮಲ್ ಆಗಿದ್ದವನು, ಅವರಿಬ್ಬರ 1 ವೀಕ್ ನಂತರ ಅವರಿಬ್ಬರ ಲವ್ ಅಪ್ರೋಚ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಈಗ ತಾನೇ ನೀವು ಬ್ರೇಕಪ್ ಅಂತ ಹೇಳಿದ್ರಿ, ಪ್ರೀತಿ ವಿಚಾರ ಮಾತನಾಡುವಾಗ ಅದು ಕೂಡ ಒಂದು ಮುಖ್ಯವಾದ ಅಂಶ. ಇದರ ಜೊತೆ ಸಂಬಂಧವಾಗಿರುವ ಕ್ರಿಯೆಗಳು ಅಥವಾ ಇದರ ವಿಜ್ಞಾನ, ರಾಸಾಯನಿಕ ಕ್ರಿಯೆಗಳು ಹೇಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ? ಓಕೆ, ನಾನೀಗ ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ, ಮೆದುಳಿನಲ್ಲಿ ಎಲ್ಲಾ ಎಮೋಷನ್ಸ್ ಇದೆ ಅಂತ. ಅದೇ ರೀತಿ ಮೆದುಳಿನಲ್ಲಿ ನೆನಪುಗಳು ಇದೆ, ರಿಯಾಕ್ಷನ್ಸ್ ಇದೆ, ಡಿಸಿಷನ್ಸ್ ಇದೆ, ಇದೆಲ್ಲವೂ ಮೆದುಳಿನಲ್ಲಿದೆ. ನಿಜವಾಗ್ಲೂ ಹೇಳೋದಾದ್ರೆ ಈ ಎಲ್ಲ ನ್ಯೂರಾನ್ಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆನಪುಗಳು ಫಿಸಿಕಲಿ ಉಳಿದು ಹೋಗ್ಬಿಟ್ಟಿದೆ ಅಲ್ವಾ? ಸೊ ಅವರ ನೆನಪುಗಳಿರಬಹುದು, ಅವರ ಕುರಿತಾದ ವಿಚಾರಗಳಿರಬಹುದು, ಅವರನ್ನ ನೆನಪಿಸುವ ಸಂಗತಿಗಳಿರಬಹುದು, ನೆನಪಿಸುವ ವಸ್ತುಗಳಿರಬಹುದು, ಇದೆಲ್ಲವೂ ಖಾಲಿ ಆಗ್ತಾ ಇರುತ್ತೆ, ಅಂದ್ರೆ ಖಾಲಿ ಅನಿಸ್ತಾ ಇರುತ್ತೆ. ಸೊ ಈ ಸ್ಪೇಸ್ ನಿಮ್ಗೆ ಯಾವಾಗ್ಲೂ ಟಾಂಟ್ ಮಾಡ್ತಾ ಇರಬಹುದು. ಬಟ್ ಬ್ರೇಕಪ್ ಆದಾಗ ನಾನು ತುಂಬಾ ಗಮನಿಸ್ತೀನಿ, ಅನೇಕರು ಬೇರೆ ವ್ಯಸನಗಳತ್ತ ಹೋಗ್ತಾರೆ. ಸಿ ವೆನ್ ಯು ಟೇಕ್ ಅಪ್ ಎನಿ ಅಡಿಕ್ಷನ್, ಯುವರ್ ಡಿಸಿಷನ್ ಮೇಕಿಂಗ್ ಕಮ್ಸ್ ಡೌನ್. ನನಗೆ ಯಾರೋ ಹೇಳ್ತಾ ಇದ್ರು, ನಾನು ಈ ಹಿಂದೆ ಹೇಳ್ತಾ ಇದ್ದೆ ಅಲ್ವಾ, ಡೋಪಮೈನ್ ಆಲ್ಸೋ ಮೇಕ್ಸ್ ಯುವರ್ ಡಿಸಿಷನ್ ಕಮ್ ಡೌನ್, ಸೊ ಆಲ್ಕೋಹಾಲ್ ಆಲ್ಸೋ ಮೇಕ್ಸ್ ಯುವರ್ ಡಿಸಿಷನ್ ಕಮ್ ಡೌನ್. ಓಕೆ, ಸೊ somebody was making this joke on ಲಾಸ್ ವೇಗಾಸ್, ಇಲ್ಲಿ ಈ ಕ್ಯಾಸಿನೋವಾ ಇದೆಲ್ಲ ಆಡ್ತಾ ಇರ್ತಾರೆ. ಸೊ ಈಗ ಒಬ್ಬ ಅಂಗಡಿಯ ಓನರ್ಗೆ ಕ್ಯಾಸಿನೋವಾದಲ್ಲಿ ದುಡ್ಡು ಬರಬೇಕು ಅಂದ್ರೆ ಮುಂದೆ ಇರೋ ಒಂದು ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ಬೇಕು. ಸೊ ಅದಕ್ಕೆ ಅವನು 2 ಇಡ್ತಾನಂತೆ, ಒಂದು ಸುಂದರವಾದಂತಹ ಒಂದು ಯುವತಿ, ಇನ್ನೊಂದು ಮದ್ಯ. ಓಕೆ, ಇದೆಲ್ಲ ನಡೀತಾ ಇರುತ್ತೆ. ನನ್ಗೆ ತುಂಬಾ ಜನ ಯುವಕರು ಕಾಲ್ ಮಾಡ್ತಾರೆ, ಸರ್ ಬ್ರೇಕಪ್ ಆದ್ಮೇಲೆ ನಾನು ಸಿಗರೇಟ್ ತಗೊಳ್ಳಿಕ್ ಶುರು ಮಾಡಿದೆ,
ತುಂಬಾ ಯುವತಿಯರು ಕಾಲ್ ಮಾಡ್ತಾರೆ, ಸರ್ ಆ ಹುಡುಗ ನನ್ ಬಿಟ್ಟು ಹೋದ, ಅವಾಗಿಂದ ನಂಗಿದೆ ಚೆನ್ನಾಗಿದೆ ಅನ್ಸ್ತು. ಈ ಎಲ್ಲ ವಿಚಾರಗಳು ನಮ್ಮಲ್ಲಿ ಮೈಂಡ್ ಅಲ್ಲಿ ಕೂತಿರುತ್ತೆ. ಆಕ್ಚುಲಿ ಇಫ್ ಐ ಕ್ಯಾನ್ ಜಸ್ಟ್ ಟೆಲ್, ಈ ರೀತಿಯ ಅಡಿಕ್ಷನ್ಸ್, ಎಸ್ಪೆಷಲಿ ಟೊಬ್ಯಾಕೋ ಅಡಿಕ್ಷನ್ಸ್ ಬಿಡಿಸ್ಲಿಕ್ಕೆ ನಿಮ್ ಹ್ಯಾಂಡ್ಸ್ ನಲ್ಲಿ ಒಂದು ಟೆಲಿಫೋನ್ ಸರ್ವಿಸ್ ಇದೆ. ಓಕೆ, ಸೊ ಯಾರಾದ್ರೂ ಅಡಿಕ್ಷನ್ಸ್ ಬಿಡಬೇಕು ಅಂದ್ರೆ ಅವರು ನಮಗೆ ಫೋನ್ ಮಾಡಿದ್ರೆ ಸಾಕು, ನಾವು ಆ ವಿಚಾರಗಳನ್ನ, ಕೌನ್ಸಿಲಿಂಗ್ ಅನ್ನ ಎಲ್ಲ ನಾವು ಅವ್ರಿಗೆ ಹೇಳ್ತೀವಿ. ಅದಕ್ಕೊಂದು ಫೋನ್ ನಂಬರ್, ಎಸ್ ಐ ಕ್ಯಾನ್ ಟೆಲ್ ಯು, 1800 2356. ಇದು ಯಾರು ನೋಟ್ ಮಾಡ್ಕೊಳ್ಳೋದು ಬೇಕಿಲ್ಲ, ಎಲ್ಲ ತಂಬಾಕು ಪ್ಯಾಕೆಟ್ ಗಳ ಮೇಲೆ, ಸಿಗರೆಟ್ ಗಳ ಪ್ಯಾಕೆಟ್ ಮೇಲೆ ಈ ನಂಬರ್ ಮುದ್ರಿತವಾಗಿರುತ್ತೆ. ಇಂಥ ಸಮಯಗಳಲ್ಲಿ ಅವ್ರು ನಮಗೆ ಕಾಲ್ ಮಾಡಬಹುದು. ನಾನು ಅಲ್ಲಿ ಅನೇಕ ಕರೆಗಳನ್ನ ತಗೋತಾ ಇರ್ತೀನಿ. ಸೊ ಈ ರೀತಿಯಾದಂತಹ ಅಡಿಕ್ಷನ್ಸ್ ಏನಿದೆ, ಲವ್ ಬ್ರೇಕಪ್ ಆದಾಗ ಇದರಿಂದ ದೂರ ಉಳಿಯುವಂತದ್ದು ತುಂಬಾ ಮುಖ್ಯ. ಆಮೇಲೆ ಕೇವಲ ಬ್ರೇಕಪ್ ಅಂದ್ರೆ ಒಂದು ಹುಡುಗ ಹುಡುಗಿಯ ನಡುವಿನ ಸಂಬಂಧ ಅಷ್ಟೇ ಅಲ್ಲದೆ, ನಮ್ಮ ಮನೆಯಲ್ಲಿರುವಂತಹ ಪ್ರೀತಿ ಪಾತ್ರರಿರಬಹುದು, ನಮ್ಗೆ ಇಷ್ಟವಾದಂತಹ ಒಂದು ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಬಂದಿರ್ತೀವಿ, ನಮ್ಮ ಪೆಟ್, ನಮ್ಮ ಇಷ್ಟವಾದ ವಸ್ತುಗಳು, ಇದೆಲ್ಲ ಹೋದಾಗ ನಾವು ಜನರಲಿ ಏನ್ ಮಾಡ್ತೀವಿ? ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ, ಬೇಜಾರು ಮಾಡ್ಕೊಳ್ತೀವಿ. ಇನ್ನೊಂದು ಮುಖ್ಯವಾದದ್ದೊಂದು ಮಾಡ್ತೀವಿ, ಅದನ್ನ ಐಡಿಯಲೈಸ್ ಮಾಡ್ತೀವಿ. ಯಾವ್ದದು? ಅಂದ್ರೆ ಅವರನ್ನ ಹೊಗಳ್ತೀವಿ. ಹಾಗೆ ಅವರು ಪ್ರಪಂಚದಲ್ಲಿರುವ ಬೆಸ್ಟ್ ಪರ್ಸನ್ ಅನ್ನೋ ರೀತಿ ಮಾತಾಡ್ತೀವಿ. ತುಂಬಾ ಜನ ನಾನು ಎಲ್ಲಾದ್ರೂ ನೋಡಿದಾಗ ಅನ್ಕೋತೀನಿ, ಬದುಕಿದ್ದಾಗ ಅವರನ್ನ ಹೊಗಳ್ದೆ ಇದ್ರು ಅವ್ರು ತೀರ್ ಹೋದ್ಮೇಲೆ ತುಂಬಾ ಹೊಗಳ್ತೀವಿ. ಇದರ ಎಫೆಕ್ಟ್ ಏನಾಗುತ್ತೆ ಗಮನಿಸಿ. ಈಗ ನಿಮ್ಗೆ ಮುಜುಗರ ಇರ್ಬೋದು, ನನ್ನ ತಂದೆಯನ್ನ ಐ ನೆವರ್ ಹ್ಯಾವ್ ಟು ಗೋ ಅಂಡ್ ಟೆಲ್ ಅಪ್ಪ ಯು ಆರ್ ಗ್ರೇಟ್, ಅಪ್ಪ ಯು ಆರ್ ದಟ್, ಅಪ್ಪ ಯು ಆರ್ ದಟ್ ಅಲ್ವಾ. ಆದ್ರೆ ಅವ್ರು ಹೋದ್ಮೇಲೆ ಐ ಲಾಸ್ಟ್ ಮೈ ಫಾದರ್ 3-4 years ಅದಾದ್ಮೇಲೆ ನಾವು ಜನರಲಿ ಏನ್ ಮಾತಾಡ್ಕೋತೀವಿ ಅಂದ್ರೆ ಅವ್ರ ಬಗ್ಗೆ ಇರೋ ಎಲ್ಲಾ ಪಾಸಿಟಿವ್ಸ್ ಮಾತಾಡ್ಕೋತೀವಿ. ಆಕ್ಚುಲಿ ವಾಟ್ ಇಸ್ ಮೇಕಿಂಗ್ ಯು ಫೀಲ್ ಮೋರ್ ಬ್ಯಾಡ್. ಸೊ ಇಫ್ ಯು ರಿಯಲಿ ಹ್ಯಾವ್ ಅ ಬ್ರೇಕಪ್, ನೀವು ಅವರನ್ನ ಹೊಗಳೋದನ್ನ ಕಡಿಮೆ ಮಾಡ್ಕೊಳ್ಳಿ, ಅದ್ರ ಆಲೋಚನೆಗಳಿಂದ ಹೊರಗೆ ಬನ್ನಿ. ಟೇಕ್ ಯೋರ್ ಫುಡ್ ವೆಲ್, ಆಯ್ತಾ. ತುಂಬಾ ಜನ ಯಾರಾದ್ರೂ ಪ್ರೀತಿ ಪಾತ್ರರು ಮನೆಯಲ್ಲಿ ಯಾರಾದ್ರೂ ತೀರ್ ಹೋದಾಗ ಅವ್ರೇನು ತಿನ್ನದೆ ವೀಕ್ ಆಗುವಂತದ್ದು, ಯಾವ ಆಕ್ಟಿವಿಟೀಸ್ ಮಾಡ್ದಲೆ, ಅವ್ರಿಗೆ ಇಷ್ಟವಾದ ಯಾವ ಕೆಲಸಗಳನ್ನು ಮಾಡ್ದಲೆ ಇರ್ತಾರೆ. ಅದನ್ನ ನಾವು ಕಡಿಮೆ ಮಾಡ್ಬೇಕು. ಆಗ ನೀವು ಆ ಎಮೋಷನಲ್ ಸ್ಟ್ರೆಸ್ ಏನಿದೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಆಮೇಲೆ ವಿ ಆಲ್ಸೋ ಕಾಲ್ ದಿಸ್ ಒಯಾಸಿಸ್ ಬಯಾಸ್ ಅಂತ. ಈಗ ಉದಾಹರಣೆಗೆ ನೀವೊಂದು ಮರುಭೂಮಿಲಿ ಹೋಗ್ತಾ ಇದ್ದೀರಿ, ಎಲ್ಲೂ ನೀರಿಲ್ಲ, ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಒಂದು ಒಯಾಸಿಸ್ ಕಾಣಿಸ್ತು. ಅಲ್ಲೊಂದಷ್ಟು ನೀರಿದೆ. ಆ ನೀರು ನೋಡ್ಲಿಕ್ಕೆ ಸ್ವಲ್ಪ ಗಲೀಜಾಗಿರ್ಬಹುದು, ಅದು ಕುಡಿಲಿಕ್ಕೆ ಅಷ್ಟು ಶುದ್ಧ ಅಲ್ಲ ಅಂತ ಅನಿಸ್ಬಹುದು. ಆದ್ರೆ ಏನ್ ಮಾಡ್ತೀರಿ? ಖಂಡಿತ ಅದನ್ನ ಕುಡಿಯೋದಕ್ಕೆ ಬಯಸ್ತೀವಿ. ಸೊ ತುಂಬಾ ಸಲ ನಾನು ಕಂಡಂತೆ ಅನೇಕ ಯುವತಿಯರು ಯಾವ ರೀತಿ ತಪ್ಪು ಮಾಡ್ಕೋತಾರೆ ಅಂದ್ರೆ, ಬಿಕಾಸ್ ದೇ ಲಾಸ್ಟ್ ಸಮ್ವನ್, ಇಮಿಡಿಯೇಟ್ಲಿ ಯಾವುದೋ ಒಂದು ಹೊಸ ವ್ಯಕ್ತಿಯ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಅವ್ರು ಹೇಗೆ ಇರ್ಲಿ ಏನೇ ಇರ್ಲಿ, ಟ್ರೈ ಟು ಫಿಲ್ ದಟ್ ಪ್ಲೇಸ್. ಆಗೇನಾಗುತ್ತೆ, ಯು ವಿಲ್ ಅಗೈನ್ ಎಂಡ್ ಇನ್ ಡಿಸಪಾಯಿಂಟ್ಮೆಂಟ್. ಸೊ ಈ ಒಯಾಸಿಸ್ ಬಯಾಸ್ ಇಂದ ದೂರ ಬರೋದನ್ನು ಸಹ ನಾವು ಈ ದಿನ ಕಲ್ತ್ಕೋಬೇಕು. ಹಾಗಾದ್ರೆ ಪ್ರೀತಿಯನ್ನೇ ಒಂದು ಅಡಿಕ್ಷನ್ ಅಂತ ಸಹ ಹೇಳಬಹುದಾ? ಯಾಕಿಲ್ಲ. ಅಡಿಕ್ಷನ್ಗೆ ಒಂದು ಒಳ್ಳೆ ಸಿಂಪಲ್ ಡೆಫಿನೇಷನ್ ಕೊಡೋದಾದ್ರೆ, ಅಡಿಕ್ಷನ್ ಇಸ್ ನಥಿಂಗ್ ಬಟ್ ಇಂಟೆನ್ಸ್ ಡಿಸೈರ್ ಫಾರ್ ಸಮಥಿಂಗ್. ಓಕೆ, ಯಾವುದೇ ವಿಷಯದ ಮೇಲೆ ಅತಿಯಾದಂತಹ ಇಷ್ಟ, ವ್ಯಾಮೋಹ, ಇದೆಲ್ಲವೂ ಅಡಿಕ್ಷನ್. ಅದು ನಿಮ್ಮ ಸೀರಿಯಲ್ ಇರಬಹುದು, ನಿಮ್ಮ ಚಾಕ್ಲೇಟ್ ಇರಬಹುದು, ಓಕೆ, ನಿಮ್ಗೆ ಇಷ್ಟವಾದ ವ್ಯಕ್ತಿ ಇರಬಹುದು, ನಿಮ್ಗೆ ಇಷ್ಟವಾದ ಸಂಗೀತ ಇರಬಹುದು, ಕಾಫಿ ಇರಬಹುದು, ಇದೆಲ್ಲವೂ ಅಡಿಕ್ಷನ್. ಅಡಿಕ್ಷನ್ ಮೆಡಿಸಿನ್ ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಈ ಪ್ರೀತಿಯನ್ನು ಅಡಿಕ್ಷನ್ ಇಂದಾನು ನೀವು ಮುಕ್ತಿಯನ್ನ ಕೊಡಬಲ್ಲಿರಾ? ಖಂಡಿತ. ಬಟ್ ಜನರಲಿ ಈ ಹೆಲ್ಪ್ ಲೈನ್ ಈ ರೀತಿ ಏನಿದೆ, ಅದಕ್ಕೆ ನಾವು ಜಸ್ಟ್ ಸಬ್ಸ್ಟೆನ್ಸಸ್ ನ ಲಿಮಿಟ್ ಮಾಡ್ಕೋತೀವಿ, ದ ಸೆಂಟರ್ ಫಾರ್ ಅಡಿಕ್ಷನ್ ಮೆಡಿಸಿನ್. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತ ಕೌನ್ಸಿಲರ್ಸ್ ಇದ್ದಾರೆ. ಈಗ ನನ್ಗಿಂತಲೂ ಹಿರಿಯರು ಎಷ್ಟೊಂದು ಜನ ಬರ್ತಾರೆ, ಯಂಗ್, ಸೊ ತುಂಬಾ ಜನಕ್ಕೆ ಅನ್ಸ್ಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕೌನ್ಸಿಲರ್ಸ್ ಇದ್ದಾರೆ. ದೇ ವಿಲ್ ಡೀಲ್. ಬಹಳ ಸಂತೋಷ ಸುಭಾಷ್ ಅವರೇ, ಎಷ್ಟು ವಿಚಾರಗಳನ್ನ, ಹೊಸ ಹೊಸ ವಿಚಾರಗಳನ್ನ ನೀವು ನಮ್ಮ ಕೇಳುಗರಿಗೆ ತಿಳಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾವು ವಿಜ್ಞಾನ ಅಂತಂದ್ರೆ ಟೆಕ್ನಾಲಜಿಗೆ ಪೂರಕವಾದಂತಹ ವಿಜ್ಞಾನದ ಬಗ್ಗೆ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಮಾಹಿತಿಯನ್ನ ನೋಡ್ತೀವಿ. ಆದ್ರೆ ಈ ರೀತಿಯ ವಿಜ್ಞಾನವನ್ನ ತಿಳಿದುಕೊಳ್ಳೋದ್ರಿಂದ ನಾವೆಲ್ಲ ಏನು ಪಡ್ಕೊಳ್ತೀವಿ? ಇದರಿಂದ ನಮಗೇನು ಉಪಯೋಗ? ಸಾಮಾನ್ಯ ಜನರಿಗೆ ಇದನ್ನ ತಿಳ್ಕೊಳ್ಳೋದ್ರಿಂದ ಏನು ಲಾಭ? ಯಾಕೆ ಗೊತ್ತಿರಬೇಕು ಇದೆ ಎಲ್ಲದರ ಬಗ್ಗೆ?
ಓಕೆ, ನಾನು ಶುರುವಲ್ಲಿ ಹೇಳ್ತಾ ಇದ್ದೆ ಅಲ್ವಾ, ಸೈನ್ಸ್ ಇಸ್ ನಾಟ್ ಜಸ್ಟ್ ಅನ್ ಇನ್ಫಾರ್ಮೇಶನ್, ಸೈನ್ಸ್ ಆಡ್ಸ್ ಟು ಯುವರ್ ಲೈಫ್ ಸ್ಟೈಲ್. ಓಕೆ, ನಾನು ಯಾವ ರೀತಿ ಯೋಚನೆ ಮಾಡ್ತೇನೆ, ಓಕೆ, ನಾನು ಯಾವ ರೀತಿ ಒಂದು ವಿಷಯವನ್ನ ಅರ್ಥೈಸ್ಕೊಳ್ತೇನೆ, ನಾನು ವೈಜ್ಞಾನಿಕವಾಗಿ ಹೇಗೆ ಒಂದು ನಿರ್ಧಾರವನ್ನ ತಗೋತೀನಿ, ಈ ಎಲ್ಲ ವಿಚಾರಗಳ ಮೇಲೂ ಸಹ ಸೈನ್ಸ್ ತುಂಬಾ ಒಳ್ಳೆಯ ಇಂಪ್ಯಾಕ್ಟ್ ಅನ್ನ ಇಡುತ್ತೆ. ಮತ್ತೆ ನೋಡಿ, ನಮ್ಮಲ್ಲಿ ಅನೇಕ ಮೂಢನಂಬಿಕೆಗಳಿರಬಹುದು. What is the only tool to come out of it? Real education, where science plays an important role. ಅಲ್ವಾ? ಸೊ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥದ್ದು ತುಂಬಾ ರೀತಿಯ ನಮ್ಮಲ್ಲಿರುವಂತಹ ಸಣ್ಣ ಆಲೋಚನೆಗಳನ್ನ ಅಥವಾ ಅಪೂರ್ಣವಾದ ಆಲೋಚನೆಗಳಿಂದ ಹೊರಬರ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅನ್ಸಿ, ಸೈನ್ಸ್ ಯಾಕೆ ತುಂಬಾ ಮುಖ್ಯ ಅಂದ್ರೆ, ನಮ್ಮಲ್ಲಿ ನಾನು ಯುವಲ್ ನೋವಾ ಹರಾರಿಯ ಪುಸ್ತಕವನ್ನ ಓದ್ತಾ ಇದ್ದೆ. ನಮ್ಮಲ್ಲಿ ನಂಬಿಕೆಗಳು ಎಷ್ಟು ಚೆನ್ನಾಗಿವೆ ಅಂದ್ರೆ, ವಿ ಆರ್ ವೆರಿ ಈಸಿ ಟು ಬಿಲೀವ್. ನೋಡಿ, ಈಗ ಯಾವ್ದಾದ್ರು ಒಂದು ಕೋತಿಗೆ ಬಾಳೆಹಣ್ಣು ವಾಪಸ್ ಕೊಡು, ನಿಂಗೆ ಸ್ವರ್ಗದಲ್ಲಿ 3,000 ಬಾಳೆಹಣ್ಣು ಕೊಡಿಸ್ತೀನಿ ಅಂದ್ರೆ ಆ ಕೋತಿ ಕೊಡುತ್ತಾ? ಇಲ್ಲ. ಮನುಷ್ಯನ್ಗೆ ಕನ್ವಿನ್ಸ್ ಮಾಡಬಹುದಾ? ಅಲ್ವಾ? ಸೊ ಐ ರಿಯಲಿ ಅಪ್ರಿಶಿಯೇಟ್ ದಟ್. ಕಲ್ಪನಾ ಶಕ್ತಿ ಹೆಚ್ಚಿರೋದ್ರಿಂದ ಕಲ್ಪನಾ ಶಕ್ತಿ ಅನ್ನೋದಕ್ಕಿಂತಲೂ ಅವರ ಕಣ್ಣಿಗೆ ಕಾಣಿಸದ ವಿಷಯವನ್ನ ಊಹಿಸಿ ನಂಬುವುದರಲ್ಲಿ ಮನುಷ್ಯರು ನಿಷ್ಣಾತರು ಅಲ್ವಾ? ನೋಡಿ, ಯುವಲ್ ನೋವಾ ಹರಾರಿಯ ಸೇಪಿಯನ್ಸ್ ಪುಸ್ತಕದಲ್ಲಿ ಆತ ತುಂಬಾ ಚೆನ್ನಾಗಿ ಬರೀತಾನೆ. ನಾವೆಲ್ಲರೂ ನಂಬಿರೋದ್ರಿಂದ ಈ ಪೇಪರ್ 2,000 ರೂಪಾಯಿ ನೋಟ್ ಆಗಿದೆ, ನಾವೆಲ್ಲರೂ ನಂಬೋದನ್ನ ಬಿಟ್ಬಿಟ್ರೆ ಈ ಪೇಪರಿಗೆ ಬೆಲೆನೇ ಇರೋದಿಲ್ಲ ಅಲ್ವಾ? ಸೊ ಇದನ್ನ ನಾವೆಲ್ಲವನ್ನೂ ನಂಬ್ತೀವಿ. ಆದ್ರೆ ವಿಜ್ಞಾನ ನಮ್ಮ ನಂಬಿಕೆಗಳಿಗಿಂತಲೂ ಒಂದು ಮೆಟ್ಟಿಲು ಹೆಚ್ಚಿನದ್ದು. ತಿಳಿತಾ ಇದೆಯಾ? ವಿಜ್ಞಾನ ಎಲ್ಲ ಕಡೆ ಇಟ್ ಇಸ್ ಯೂನಿವರ್ಸಲ್. ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾನು ನನ್ನ ಲ್ಯಾಬ್ ಅಲ್ಲಿ ಮಾಡಿದೆ, ನನ್ನ ಲ್ಯಾಬ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಸೈನ್ಸ್ ಇಸ್ ಯೂನಿವರ್ಸಲ್. ಅದು ಒಂದು ಪುಟ್ಟ ಗ್ರಾಮದಲ್ಲಿ ಮಾಡಿದ್ರು, ಅದೊಂದು ದೊಡ್ಡ ಸಿಟಿಯಲ್ಲಿ ಮಾಡಿದ್ರು. ಸೊ ವಿಜ್ಞಾನಕ್ಕೆ ಹೀಗೆ ಎಲ್ಲವನ್ನ ಒಂದು ಸರಿಯಾದ ಮಾರ್ಗದರ್ಶನಕ್ಕೆ, ಒಂದು ಆಬ್ಜೆಕ್ಟಿವ್ ಥಿಂಕಿಂಗ್ ಅಂತ ನಾವೇನ್ ಕರಿತೀವಿ, ಅದನ್ನ ಡೆವಲಪ್ ಮಾಡುವಂತಹ ಎಬಿಲಿಟಿ ಇದೆ. ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬ ಮನುಷ್ಯನಿಗೆ ತುಂಬಾ ಮುಖ್ಯ. ಹಾಗೆ ಆ ಜ್ಞಾನವನ್ನ ನಾವು ಅವರಿಗೆ ತಲುಪಿಸೋದ್ರಲ್ಲಿ ನಮ್ಮಂತಹ ಅನೇಕರ ಪಾತ್ರ ತುಂಬಾನೇ ಪ್ರಾಮುಖ್ಯವಾದದ್ದು. ಅದರ ಕುರಿತಾಗಿ ಎಲ್ಲರೂ ವಿಜ್ಞಾನ ಕ್ಷೇತ್ರದಲ್ಲಿರುವ ಅನೇಕರು ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ವಿಜ್ಞಾನದ ಮಾಹಿತಿಯ ಪ್ರಚಾರ ಪ್ರಸಾರ ಈ ಕಾರ್ಯ ಇನ್ನು ಹೆಚ್ಚಾಗಿ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ. ತುಂಬಾ ಜನಕ್ಕೆ ಒಂದು ಸ್ಟಿಗ್ಮಾ ಇದೆ, ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದನ್ನ ಕಲ್ತ್ರೆ ಅವರು ನಮ್ಮ ನಂಬಿಕೆಗಳನ್ನ ಅಥವಾ ನಮ್ಮ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಬೆಲೆ ಕೊಡೋದಿಲ್ಲ. ಅಲ್ಲ, ಓಕೆ. ಸೊ ರಿಲಿಜನ್ ಇಸ್ ಸೈನ್ಸ್ ಅನ್ನ ನಾವು ನೋಡೋದಾದ್ರೆ ನಾವು ಅನೇಕರಲ್ಲಿ ನಾವು ನೋಡ್ತೀನಿ. ಈಗ ಬೇಸಿಕ್ ಸೈನ್ಸ್ ಅಲ್ಲಿ ಒಂದು ಡಿಗ್ರಿ ಮಾಡಬೇಕು ಅಂದ್ರೆ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಾಟ್ ಆರ್ ದ ಆಪರ್ಚುನಿಟೀಸ್. ಸೊ ಡೆಫಿನೆಟ್ಲಿ ದೇರ್ ಆರ್ ಆಪರ್ಚುನಿಟೀಸ್ ಇನ್ ಬೇಸಿಕ್ ಸೈನ್ಸ್ ಎಜುಕೇಶನ್. ಓಕೆ. ಸೊ ನಿಮ್ಮ ಮಕ್ಕಳು ಇಲ್ಲ ನಾನು ಒಂದು BSc ಅಥವಾ ಯಾವ್ದಾದ್ರು ಒಂದು ಬೇಸಿಕ್ ಡಿಗ್ರಿ ತಗೋತೀನಿ ವಿಜ್ಞಾನದಲ್ಲಿ ಅಂದಾಗ ನೀವು ಅವರಿಗೆ ಪ್ರೋತ್ಸಾಹ ಕೊಡುವಂತದ್ದು ತುಂಬಾ ಮುಖ್ಯ. ಓಕೆ. ಸೊ ಇಂಥ ಪ್ರೋತ್ಸಾಹ ನನ್ಗೆ ನಮ್ಮ ಮನೆಯಲ್ಲಿ ಸಿಕ್ಕಿತ್ತು. They said you choose what you want. Okay. ಆಗ ನಾನು ವಿಜ್ಞಾನವನ್ನು ತಗೊಂಡೆ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಅಟ್ ದ ಏಜ್ ಆಫ್ 24 ನಾನು ಬಂದ್ ರೇಡಿಯೋಲ್ ಮಾತಾಡ್ತಾ ಇದ್ದೀನಿ. ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಬ್ಯಾಕ್ ಗ್ರೌಂಡ್ ಇನ್ ಸೈನ್ಸ್. ಓಕೆ, ಬಹಳ ಸಂತೋಷ. ತುಂಬಾ ಚೆನ್ನಾಗಿ ನೀವು ಮಾತನಾಡಿ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೆ ವಿಜ್ಞಾನವನ್ನ ಸರಳವಾಗಿ ನಮ್ಮ ಶ್ರೋತೃಗಳಿಗೆ ನೀವು ವಿಶ್ಲೇಷಣೆ ಮಾಡಿಕೊಟ್ರಿ. ಸೊ ಇಂಥ ವಿಷಯದಲ್ಲಿ ಬಹುಶಃ ಆಲ್ ಇಂಡಿಯಾ ರೇಡಿಯೋನ ಪಾತ್ರ ಸಹ ತುಂಬಾ ದೊಡ್ಡದಿರುತ್ತೆ. ಯಾಕಂದ್ರೆ ನೋಡಿ, ಈಗ ನಮ್ಗೆ ಯಾವ್ದಾದ್ರು ಒಂದು ವಿಷಯವನ್ನು ತಿಳ್ಕೋಬೇಕು ವೈಜ್ಞಾನಿಕವಾಗಿ ಅಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಪುಸ್ತಕಗಳಿರುತ್ತೆ. ಅದು ಮೊದಲನೆಯ ಸಮಸ್ಯೆ. ಎರಡನೇದು ಅದು ಇಂಗ್ಲಿಷ್ ನಲ್ಲಿರುತ್ತೆ, ಅದು ಎರಡನೇ ಸಮಸ್ಯೆ. ಸಮಾಜದಲ್ಲಿರುವ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮತ್ತು ಅರ್ಥವಾಗುವ ಸರಳತೆಯಲ್ಲಿ ಒಂದು ಬ್ರೀಫ್ ಆಗಿ ಸಂಪುಟದಲ್ಲಿ ಇರುವಂತಹ ವಿಷಯಗಳ ಅವಶ್ಯಕತೆ ತುಂಬಾನೇ ಇದೆ. ಸೊ ಅದರ ಅವಶ್ಯಕತೆ ತುಂಬಾ ಇದೆ. ಸೊ ಅದರ ಗ್ಯಾಪ್ ಏನಿದೆ ಅದನ್ನ ನಾವೆಲ್ಲರೂ ಫಿಲ್ ಮಾಡೋದನ್ನ ಕಲ್ತ್ಕೋಬೇಕು. ಅದು ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಮುಖ್ಯ ಆಗತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಉತ್ತಮ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಸುಭಾಷ್ ಅವರೇ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ನಮ್ಮ ಅನೇಕ ಜನ ಕೇಳುಗರು ನಮಗೆ ವಾಟ್ಸ್ಆಪ್ ಮೂಲಕ ಸಂದೇಶ ಕಳಿಸಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಪ್ರಶ್ನೆಗಳನ್ನ. ಓಕೆ, ಡೆಫಿನೆಟ್ಲಿ ಸೈನ್ಸ್ ಇಸ್ ಎವ್ರಿವೇರ್ ಇವಾಗ.
ನಮ್ಮ ಶ್ರೋತೃಗಳಾದ ಮತ್ತಿಕೆರೆ ಗಿರಿರಾಜ್ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಎಕ್ಸ್ಪೆಕ್ಟ್ ಮಾಡಿದಂತ ಅಚೀವ್ಮೆಂಟ್ ಲೆವೆಲ್ ಅವರಿಗೆ ಸಿಗಲಿಲ್ಲ ಅಂದ್ರೆ ಎಷ್ಟೋ ಜನ ತಮ್ಮ ಜೀವನವನ್ನ ಅಂತ್ಯಗೊಳಿಸ್ಬಿಡ್ತಾರೆ, ಪ್ರಾಣ ಕಳ್ಕೊಡ್ತಾರೆ, ಆತ್ಮಹತ್ಯೆನೂ ಮಾಡ್ಕೊಳ್ತಾರಲ್ಲ, ಇದು ಯಾಕೆ ಅಂತ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಅನೇಕ ಬಾರಿ ನಮ್ಮ ಭಾವನೆಗಳೇನಿದೆ ದೇ ಆರ್ ಆಲ್ಸೋ ಬಿಕಾಸ್ ಆಫ್ ವಾಟ್ ವಿ ಸೆಟ್ ಅಪ್. ಅಂದ್ರೆ ಈಗ ನಾನು ಯಾವಾಗ್ಲೂ ಇಂಥದ್ದೇ ಹುಡುಗ ಬೇಕು ಅಥವಾ ಇಂಥದ್ದೇ ಹುಡುಗಿ ಬೇಕು ಅಂತ ಆಲೋಚನೆ ಮಾಡಿದಾಗ ಅದು ನನಗೆ ಸಿಗದೆ ಇದ್ದಾಗ ನಂಗೆ ದುಃಖ ಹೆಚ್ಚಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಸಹ ಕಡಿಮೆ ಮಾಡ್ಕೋಬೇಕು, ಹಾಗೆ ರಿಯಾಲಿಟಿಯನ್ನ ಅರ್ಥ ಮಾಡ್ಕೋಬೇಕು. ತುಂಬಾ ಸಲ ನಾನು ಪೋಷಕರನ್ನು ನೋಡ್ತಾನೆ, ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಮಕ್ಕಳಲ್ಲಿ ಇಡ್ತಾರೆ ಅಲ್ವಾ, ಇದೇ ಆಗ್ಬೇಕು ಅದೇ ಆಗ್ಬೇಕು, ಅದಾದ್ಮೇಲೆ ಇಷ್ಟೇ ಸಂಪಾದನೆ ಮಾಡ್ಬೇಕು. ಸೊ ನೀವು ಅಂದ್ರೆ ಇದನ್ನ ಎಮೋಷನ್ಸ್ ಅಥವಾ ಬ್ರೈನ್ ಲೆವೆಲ್ ಅಲ್ಲಿ ನೋಡಿದ್ರೆ ಸೈಕಲಾಜಿಕಲ್ ಅಥವಾ ಕೌನ್ಸಿಲರ್ ನ ಪರ್ಸ್ಪೆಕ್ಟಿವ್ ಆಗಿ ನೋಡಿದಾಗ ನಂಗೆ ಅರ್ಥ ಆಗುತ್ತೆ, ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಸಹ ಕಡಿಮೆ ಮಾಡಬೇಕು ಅಂಡ್ ಮೇಕ್ ದ ಪರ್ಸನ್ ಅಂಡರ್ಸ್ಟ್ಯಾಂಡ್. ಇದಿಲ್ಲದೆಯೂ ನೀವು ಹೇಗೆ ಬದುಕಿದ್ದೀರಿ, ಹೇಗೆ ನಿಮ್ಮಲ್ಲಿ ಬೇರೆ ಥಿಂಕ್ ಆಫ್ ದ ಗ್ರೇಟ್ಫುಲ್ನೆಸ್ ದಟ್ ಬಿ ಗ್ರೇಟ್ಫುಲ್ ಟು ವಾಟ್ ಎವರ್ ಯು ಹ್ಯಾವ್. ಓಕೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕ್ಯಾನ್ ಬಿ ರೂಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಉದಾಹರಣೆಗೆ ನನ್ಗೆ ಯಾವುದೋ ಒಂದು ವಿದ್ಯಾರ್ಥಿನಿ ಒಂದು ಶಾಲೆಯಲ್ಲಿ ಹೋದಾಗ ಪ್ರಶ್ನೆ ಕೇಳಿದ್ಲು. ನಾನು ಹೇಳ್ದೆ ಈ ಕೆಮಿಕಲ್ಸ್ ಬಗ್ಗೆ ಎಲ್ಲ ಮಾತಾಡಿದಾಗ ಫಿಶ್ ತಿನ್ನೋದ್ರಿಂದ ತುಂಬಾ ಸೆರೋಟಿನಿನ್ ಅಥವಾ ಡೋಪಮೈನ್ ರಿಲೀಸ್ ಆಗುತ್ತೆ, ದೇರ್ ಯು ಫೀಲ್ ಹ್ಯಾಪಿ ಚೀಸ್ ತಿನ್ನೋದ್ರಿಂದ. ಶಿ ಸೆಡ್ ಸರ್ ನಂಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಖುಷಿ ಆಗತ್ತೆ ಅಂದ್ಲು. ದೇ ಆರ್ ವೆರಿ ಕಾಂಟ್ರಡಿಕ್ಟರಿ ಅಲ್ವಾ? ಸೊ ವೇರ್ ಒನ್ ಪರ್ಸ್ಪೆಕ್ಟಿವ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಸರ್ಟೈನ್ ಫುಡ್ ಇಸ್ ಇನ್ಕ್ರೀಸಿಂಗ್ ಡೋಪಮೈನ್ ಆರ್ ಸೆರೋಟಿನಿನ್, ಅಟ್ ದ ಸೇಮ್ ಟೈಮ್ ಸ್ಟೇಯಿಂಗ್ ಅವೇ ಫ್ರಮ್ ಇಟ್ ಇಸ್ ಮೇಕಿಂಗ್ ಹರ್ ಮೋರ್ ಹ್ಯಾಪಿ. ಯಾಕೆ? ಬಿಕಾಸ್ ಆಫ್ ದ ವ್ಯಾಲ್ಯೂ ಸಿಸ್ಟಮ್ ಥಾಟ್ಸ್ ಶಿ ಹ್ಯಾಸ್ ಡೆವಲಪ್ಡ್. ನಾವು ಯಾವ್ದ್ರ ಮೇಲೆ ಹೆಚ್ಚು ಮೂಲ್ಯವನ್ನ ಇಡ್ತೀವಿ ಅದರಿಂದ ನಮಗೆ ಹೆಚ್ಚು ಸಂತೋಷ ಅಥವಾ ದುಃಖ. ನಾನು ಯಾವ್ದು ಕರೆಕ್ಟ್ ಅನ್ಕೋತಾ ಇದ್ದೀನಿ ಅದನ್ನ ಮಾಡಿದಾಗ ನಂಗೆ ಸಂತೋಷ ಆಗುತ್ತೆ. ಇಫ್ ನನ್ಗೆ ಇದನ್ನ ಅಚೀವ್ ಮಾಡೋದೇ ಕರೆಕ್ಟ್ ಜೀವನದಲ್ಲಿ ಅಂತ ಎಷ್ಟು ಸಲ ಅನ್ಕೋತಾ ಇರ್ತೀನೋ ಆಗ ನನ್ಗೆ ಅದು ಟಾರ್ಗೆಟ್ ಆಗುತ್ತೆ. ನಾನು ಹೇಳದ್ನಲ್ವಾ, ಅದು ನಿಮ್ಮ ಟಾರ್ಗೆಟ್. ಸಪೋಸ್ ಲೈಕ್ ಬಿಸಿಬೇಳೆ ಬಾತ್ ಇಸ್ ಯುವರ್ ಟಾರ್ಗೆಟ್. ಅವಾಗ ನಿಮಗೆ ಬೇಜಾರಾಗುತ್ತೆ ಇಫ್ ಯು ಹ್ಯಾವ್ ನೆವರ್ ಥಾಟ್ ಆಫ್ ಬಿಸಿಬೇಳೆ ಬಾತ್. ಅವಾಗ ನಿಮ್ಗೆ ಖಾಲಿಯಾಗಿದೆ ಅಂದ್ರೆ ನೀವು ಸುಮ್ನೆ ಹೋಗ್ಬಿಡ್ಬಾರ. ಏನೋ ವಾಟ್ಸ್ ದ ಅದರ್ ಥಿಂಗ್, ನಿಮ್ಗೆ ಇಷ್ಟವಾದಂತಹ ಆಹಾರ ಯಾವ್ದು ತಿಂದ್ಬಿಡ್ತೀರಿ. ಟಾರ್ಗೆಟ್ ಸೆಟ್ಟಿಂಗ್ ನಿಮ್ಮದಾಗಿರಲಿ, ಮತ್ತೆ ಆ ಟಾರ್ಗೆಟ್ಗೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಅಂದ್ರೆ ಒಂದೇ ವಿಚಾರದ ನಮ್ಮ ಇಡೀ ಜೀವನ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ನಾವು ಯೋಚನೆ ಮಾಡದೆ ಇರೋದ್ರಿಂದ ಇದನ್ನ ನಾವು ತಪ್ಪಿಸಬಹುದು ಅಂತ. ಎಸ್, ಓಕೆ, ಯುವರ್ ಲೈಫ್ ಸ್ಟೈಲ್ ಅಂಡ್ ಎಮೋಷನ್ಸ್ ಆರ್ ಎ ರೂಟ್ ಆಫ್ ಯುವರ್ ಥಾಟ್ಸ್. ಓಕೆ, ಈಗ ನೋಡಿ, ಒಂದು ಕಾರನ್ನ ತಗೊಳ್ಳೋದಾದ್ರೆ ಮುಂದಿನ 2 ಚಕ್ರಗಳನ್ನ ನಮ್ಮ ಆಲೋಚನೆ ಮತ್ತೆ ನಮ್ಮ ಆಕ್ಷನ್ಸ್ ಅಂದ್ಕೊಳ್ಳೋಣ. ಓಕೆ, ಇಟ್ಸ್ ಸೈಕಲಾಜಿಕಲ್ ಥಿಯರಿ. ಓಕೆ, ಹಿಂದಿನ 2 ಚಕ್ರಗಳನ್ನ ನಿಮ್ಮ ಎಮೋಷನ್ಸ್ ಮತ್ತೆ ನಿಮ್ಮ ಫಿಸಿಯಾಲಜಿ ಅಂದ್ಕೊಳ್ಳೋಣ. ಈ ಎರಡನ್ನ ಗಮನಿಸಿ ನೋಡಿದಾಗ ನೀವು ಮುಂದಿನ 2 ಚಕ್ರಗಳು ಓಕೆ ಯಾವ ಕಡೆ ಹೋಗುತ್ತೋ ಹಿಂದಿನ 2 ಚಕ್ರಗಳು ಆ ಕಡೆನೆ ಬರುತ್ತೆ. ನಿಮ್ಮ ಆಲೋಚನೆಗಳು ನಿಮ್ಮ ಆಕ್ಷನ್ಸ್ ಯಾವ ಕಡೆ ಇದೆಯೋ ನಿಮ್ಮ ಹಿಂದೆ ಇರುವಂತಹ ಎಮೋಷನ್ಸ್ ಮತ್ತೆ ನಿಮ್ಮ ಫಿಸಿಯಾಲಜಿ ಅಂದ್ರೆ ನಿಮ್ಗೆ ದೈಹಿಕವಾಗಿ ಏನಾಗ್ತಾ ಇದೆ ಅದು ಸಹ ಅದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ನಿಮ್ಮ ಆಲೋಚನೆಗಳು ಇಸ್ ದ ಗೈಡಿಂಗ್ ಥಿಂಗ್ ಅಂತ ಹೇಳ್ಬಹುದು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಕೇಳುಗರ ಜೊತೆ ಸಂದೇಶಗಳನ್ನ ಕೂಡ ನಾವು ಓದೋಣ ಒಂದು ಸಣ್ಣ ವಿರಾಮದ ನಂತರ. ಆಹಾರದ ರುಚಿ, ಸ್ವಾದ, ತಾಜಾತನ, ಪೌಷ್ಟಿಕಾಂಶ ಉಳಿಸಿಕೊಳ್ಳಲು ಸೂಕ್ತ ರೀತಿಯಲ್ಲಿ ಪ್ಯಾಕ್ ಮಾಡಿ. ಆಹಾರ ಪ್ಯಾಕ್ ಮಾಡಲು ವಾರಪತ್ರಿಕೆ, ಪ್ರಿಂಟೆಡ್ ಕಾಗದ, ಪ್ಲಾಸ್ಟಿಕ್ ಬ್ಯಾಗ್ ಬಳಸದಿರಿ. ಚಪಾತಿ, ಪರೋಟ ಪ್ಯಾಕ್ ಮಾಡಲು ಬಟರ್ ಪೇಪರ್ ಉಪಯೋಗಿಸಿ. ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಆಹಾರ ಶ್ರೇಣಿಯ ಪ್ಲಾಸ್ಟಿಕ್ ಊಟದ ಡಬ್ಬಿಗಳನ್ನು ಮಾತ್ರ ಉಪಯೋಗಿಸಿ. ಬಳಸುವ ಮುನ್ನ ಊಟದ ಡಬ್ಬಿಗಳನ್ನು ತೊಳೆದು ಸ್ವಚ್ಛಗೊಳಿಸಿ, ಒಣಗಿಸಿ. ಹೆಚ್ಚಿನ ಮಾಹಿತಿಗೆ www.fssai.gov.in ಅವಲೋಕಿಸಿ. ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಆಯುಕ್ತಾಲಯದ ಪ್ರಕಟಣೆ. ಸ್ನೇಹಿತರೆ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂನಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ಪ್ರಸಾರವಾಗುವ ನಂದನ ಕಾರ್ಯಕ್ರಮದ ಪ್ರಾಯೋಜಕರು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಮಿಲ್ಕ್. ಸಬ್ಸ್ಕ್ರೈಬ್ ಮಾಡಲು ಅಕ್ಷಯ ಕಲ್ಪ ಆಪ್ ಡೌನ್ಲೋಡ್ ಮಾಡಿ.
ಬೆಂಬಿಡದೆ ಕಾಡುವ ಸ್ಮೃತಿ ಪಟಲದಲ್ಲಿ ಸದಾ ಗುನುಗುಣಿಸುವ ಎಲ್ಲಾ ವಯೋಮಾನದವರ ಸದಭಿರುಚಿಯ ಇಂಪಾದ ಮಧುರ ಸ್ಮೃತಿಯ ಚಿತ್ರಗೀತೆಗಳಿಗಾಗಿ ಕೇಳಿ ನಂದನ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 FM ನಂದನ. ಆನಂದದ ನಂದನ ಅನುರಾಗದ ಬಂಧನ. ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಕೇಳುಗರ ಪ್ರಶ್ನೆಗಳನ್ನ ನಾವು ನಮ್ಮ ಅತಿಥಿಗೆ ಕೇಳ್ತಾ ಇದ್ದೀವಿ. ನಮ್ಮ ಅತಿಥಿ ಸುಭಾಷ್ HJ ಅವರು. ಇವರು ನಿಮ್ಹಾನ್ಸ್ನಲ್ಲಿ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಯನಗರದಿಂದ ಅನಿತಾ ಅವರು ಕೇಳ್ತಾ ಇದ್ದಾರೆ, ಎಲ್ಲರ ಭಾವನೆಗಳಿಗೂ ಮೆದುಳಿನ ರಾಸಾಯನಿಕಗಳು ಕಾರಣ ಎಂದಾದ್ರೆ ಎಲ್ಲರ ಭಾವನೆಗಳ ತೀವ್ರತೆ ಒಂದೇ ಸಮವಾಗಿ ಇಲ್ಲದಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಈ ಪ್ರಶ್ನೆಗೆ ನಾವು ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದೇವೆ. ತಮ್ಮ ಜೀವನದ ಅನುಭವಗಳು ಅನ್ಸಿ ನೋಡಿ, ಎಲ್ಲ ಈಗ ನಾನು ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಅನಾಲಜಿ ಕೊಡೋದಾದ್ರೆ, ಎಲ್ಲ ವೆಹಿಕಲ್ಸ್ ಓಡ್ಲಿಕ್ಕೆ ಪೆಟ್ರೋಲೇ ಕಾರಣ, ಆದ್ರೆ ಎಲ್ಲ ವೆಹಿಕಲ್ಸ್ ಒಂದೇ ರೀತಿ ಓಡೋದಿಲ್ಲ ಅಲ್ವಾ? ಸೊ ಇದನ್ನ ನಾವು ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಮತ್ತೊಬ್ಬ ಕೇಳುಗರು ನಮಗೆ ಕೇಳ್ತಾ ಇದ್ದಾರೆ, ಈಗ ನೀವು ಹೇಳಿದ್ರೆ ರಾಸಾಯನಿಕಗಳಿಂದ ನಾವು ಭಾವನೆಗಳನ್ನ ನಾವು ರಾಸಾಯನಿಕಗಳಿಂದ ಉಂಟು ಮಾಡಬಹುದಾ? ಅಂದ್ರೆ ನಾವು ರಾಸಾಯನಿಕಗಳನ್ನ ಕೊಡೋದ್ರ ಮೂಲಕ ದೇಹಕ್ಕೆ ಈ ಭಾವನೆಗಳನ್ನ ಉಂಟು ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಈಗ ನಾನು ಏನ್ ಮಾತಾಡಿದೆ, ಈ ಕೆಲ ರಾಸಾಯನಿಕಗಳಲ್ಲದೆ ಅಂದ್ರೆ ಈ ಅಷ್ಟೇ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಲ್ಲ, ಇನ್ನಷ್ಟು ಮೆಡಿಕಲಿ ಕೊಡ್ತಾರೆ. ಈಗ ಏನು ಯಾರಾದ್ರೂ ಕಾರ್ಡಿಯಾಕ್ ಇಶ್ಯೂಸ್ ಇದ್ದಾಗ ಅಂತ ಟೈಮಲ್ಲೆಲ್ಲ ಈಗ ಅಡ್ರಿನಾಲಿನ್ ಇದನ್ನೆಲ್ಲ ಕೊಡ್ತಾ ಬರ್ತಾರೆ ಅಂತ. ಸೊ ಮೆಡಿಕಲಿ ಇದೆ, ಅಂದ್ರೆ ಈ ರೀತಿಯ ಎಮೋಷನ್ಸ್ಗೆ ನೀವು ಮಾಡುವಂತದ್ದು ಇಟ್ ಇಸ್ ನಾಟ್ ಲೀಗಲ್ ಅಂಡ್ ಯು ಆರ್ ನಾಟ್ ಎ ಪರ್ಸನ್ ಟು ಡೂ ಇಟ್. ಬಟ್ ಇನ್ನು ಒಂದು ವಿಷಯ, ನೀವು ಏನ್ ಮಾಡಬಹುದು ಅಂತ ಕೇಳೋದಾದ್ರೆ, ಈ ರೀತಿಯ ಎಮೋಷನ್ಸ್ ನ ಇಂಡ್ಯೂಸ್ ಮಾಡೋದಾದ್ರೆ 2 ವಿಚಾರಗಳನ್ನ ನಾನು ಹೇಳಬಹುದು. ಒಂದು, ದರ್ ಇಸ್ ಸಮಥಿಂಗ್ ಕಾಲ್ಡ್ ಫೇಶಿಯಲ್ ಫೀಡ್ಬ್ಯಾಕ್ ಹೈಪೋಥೆಸಿಸ್. ಅಂದ್ರೆ ನಮ್ಮ ಮುಖದ ಏನು ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಏನಿದೆ, ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ರಿಸಲ್ಟ್ ಆಸ್ ಆರ್ ಒರಿಜಿನಲ್ ಎಕ್ಸ್ಪ್ರೆಷನ್. ಉದಾಹರಣೆಗೆ, ಮುಖ ಗಂಟು ಹಾಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಹಾಡನ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ತುಂಬಾ ಖುಷಿಯಾಗಿದ್ಕೊಂಡು ಯಾರೋ ತುಂಬಾ ನಗ್ನಗ್ತಾ ಹೋಗಿ ಯಾರ್ದೋ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮುಖದ ಎಕ್ಸ್ಪ್ರೆಷನ್ಸ್ ಏನಿದೆ, ಓಕೆ, ಅದನ್ನು ಸಹ ನಮ್ಮ ಬ್ರೈನ್ ಎನ್ಕ್ಯಾಚ್ ಮಾಡ್ಕೋತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಬೆಂಗಳೂರಿನಲ್ಲಿ ನಿಮ್ಮ ಮೆದುಳಿನಲ್ಲಿ ನಡೀತಾ ಇರುತ್ತೆ. ಓಕೆ, ಸೊ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಈ ವಿಷಯದಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವಾ, ನಗ್ನಗ್ತಾ ಇದ್ರೆ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇಷ್ಟೇ ಕಾರಣ. ನೀವು ನಗ್ನಗ್ತಾ ಇದ್ರೆ ವೈಜ್ಞಾನಿಕವಾಗಿ ಈಗ ಅರ್ಥ ಮಾಡ್ಕೊಳ್ಳೋಣ, ಇದಕ್ಕೊಂದು ಬೇಸಿಸ್ ಇದೆ ಸೈಂಟಿಫಿಕ್ ಆಗಿ. ಅದರೊಟ್ಟಿಗೆ ಪರ್ಟಿಕ್ಯುಲರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಸಹ ಕೆಲವು ಆಹಾರಗಳಿಂದ ರಿಲೀಸ್ ಆಗುತ್ತೆ. ಈಗ ಡೋಪಮೈನ್ ಬಂದ್ಬಿಟ್ಟು ಈ ಅಡಿಕ್ಟಿವ್ ಸಬ್ಸ್ಟೆನ್ಸಸ್ ಇಂದ ಆಗುತ್ತೆ. ಅದಕ್ಕೆ ಇವೆಂಚುಲಿ ಏನಾಗುತ್ತೆ ಅಂದ್ರೆ, ನಮ್ಮ ಓವರ್ ಆಲ್ ಡೋಪಮೈನ್ ಟ್ರಾಜೆಕ್ಟರಿ ಏನಾಗುತ್ತೆ, ಈಗ ಯಾರಾದ್ರೂ ಸಬ್ಸ್ಟೆನ್ಸ್ ಯೂಸ್ ಮಾಡೋರು ಇರ್ತಾರಲ್ವಾ, ಮಾದಕ ದ್ರವ್ಯಗಳಿರಬಹುದು, ಆಲ್ಕೋಹಾಲ್, ಸಿಗರೇಟ್, ಇವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ, ಮೊದ್ಲೇನಾಗ್ತಾ ಇತ್ತು, ನನ್ಗೊಂದು ಇಷ್ಟವಾದ ಸಿನಿಮಾ ನೋಡಿದಾಗ ನಂಗೆ ಡೋಪಮೈನ್ ರಿಲೀಸ್ ಆಗ್ತಾ ಇತ್ತು, ಖುಷಿ ಪಡ್ತಾ ಇದ್ದೆ, ಐಸ್ ಕ್ರೀಮ್ ತಿಂದ ಖುಷಿ ಪಡ್ತಾ ಇದ್ದೆ. ಇವೆಂಚುಲಿ ನೀವು ಗಮನಿಸಿದ್ರೆ ಏನಾಗುತ್ತೆ, ಈ ಡೋಪಮೈನ್ ರಿಲೀಸ್ ಆಗೋ ಮೆಕ್ಯಾನಿಸಮ್ ಪೂರ್ತಿ ಟೊಬ್ಯಾಕೊ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಏನಾಗುತ್ತೆ ಅಂದ್ರೆ, ಸೊ ಅವರು ಆ ಸಿನಿಮಾ ಇನ್ನೊಂದ್ಸಲ ನೋಡಿದ್ರೆ ಅವ್ರಿಗೆ ಅಷ್ಟು ಖುಷಿ ಆಗ್ತಾ ಇರೋದಿಲ್ಲ, ಇಷ್ಟವಾದ ವ್ಯಕ್ತಿ ಜೊತೆ ಆಟ ಆಡಿದಾಗ ಖುಷಿ ಆಗೋದಿಲ್ಲ, ಅವ್ರಿಗೆಲ್ಲ ಖುಷಿ ಟೈಮ್ಸ್ ಅಲ್ಲೂ ಸಿಗರೇಟೇ ಬೇಕು ಅನ್ಸುತ್ತೆ. ಸೊ ಈ ರೀತಿ ಬದಲಾವಣೆಗಳಾಗುತ್ತೆ. ಇದು ನೆಗೆಟಿವ್ ವೇ ಆಫ್ ಗೆಟಿಂಗ್ ದೋಸ್ ಥಿಂಗ್ಸ್. ಈಗ ಪಾಸಿಟಿವ್ ಆಗಿ ನೋಡೋದಾದ್ರೆ, ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಡಾರ್ಕ್ ಚಾಕ್ಲೇಟ್, ಸ್ವೀಟ್ಸ್, ಮತ್ತೆ ಸೆರೋಟನಿನ್ ಉತ್ಪತ್ತಿಯಲ್ಲಿ ಹಣ್ಣುಗಳು, ಎಸ್ಪೆಷಲಿ ಬನಾನಾ, ಸ್ಟ್ರೆಸ್ ಫ್ರೀ, ಮತ್ತೆ ಯೋಗರ್ಟ್, ಮತ್ತೆ ಈಗ ಡೋಪಮೈನ್ ವಿಷಯಕ್ಕೆ ಬಂದ್ರೆ, ಸೊ ನಾ ಹೇಳಿದ ಹಾಗೆ ಚಾಕ್ಲೇಟ್ಸ್ ಇರಬಹುದು, ಫಿಶ್, ಆಲ್ ದೀಸ್ ಥಿಂಗ್ಸ್. ಓಕೆ, ಇದೆಲ್ಲವೂ ಒಂದು ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಹಾಗೆ ನಾವು ಆಕ್ಸಿಟೋಸಿನ್ ವಿಚಾರಕ್ಕೆ ಬಂದ್ರೆ, ಒಂದು ಮಸಾಜ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಷ್ಟು ಡಿಫ್ರೆಂಟ್ ಫೀಲ್ ಆಗುತ್ತೆ ಅಲ್ವಾ? ಯು ಆರ್ ಗೆಟಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ನಿಮ್ಮ ಮೂಡ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವು ಯಾವುದೇ ರೀತಿ ಕೆಮಿಕಲ್ಸ್ ನ ಹುಡುಕಿ ಅದನ್ನ ನಿಮ್ಮ ಬಾಡಿಗೆ ಇಂಡ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದರ್ ಇಸ್
also this lifestyle, and in some research they also say philanthropy increases serotonin levels. ಅಂದ್ರೆ ಯಾರಿಗಾದ್ರೂ ಸಹಾಯ ಮಾಡಿದಾಗ ಯಾವ ರೀತಿ ಫೀಲ್ ಆಗುತ್ತೆ, ಫೀಲ್ ಗುಡ್ ಹಾರ್ಮೋನ್. ಸೊ ಸೆರೋಟೋನಿನ್ ರಿಲೀಸ್ ಆಗುತ್ತೆ ಯಾರಿಗಾದ್ರೂ ಸಹಾಯ ಮಾಡಿದಾಗ, when you are empathetic to others. ಸೊ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಆಹಾರ ಪದ್ಧತಿಗಳು ಸಹ ನಿಮ್ಮ ಹಾರ್ಮೋನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ವೆರಿ ಕ್ಲಿಯರ್ ಅದು. ಆರೋಗ್ಯಕರ ಚಟುವಟಿಕೆಗಳನ್ನ ನಾವು ಅಭ್ಯಾಸ ಮಾಡ್ಕೊಂಡು ಅದರಿಂದ ಸಂತೋಷವನ್ನ ಪಡ್ಕೊಳ್ಳುವ. ವಾಸ್ ಅ ಡಯಟಿಷಿಯನ್ ಹಿಯರ್, ಅವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಳ್ಳೆಯ ಉತ್ತರಗಳನ್ನ ಕೊಡ್ತಾ ಇದ್ರೇನು. ಇನ್ನೊಂದು ಪ್ರಶ್ನೆ ಅಂದ್ರೆ, ವ್ಯಾಯಾಮದಿಂದ ಏನಾದ್ರೂ ನಾವು ಸಂತೋಷವನ್ನ ಉಂಟು ಮಾಡುವ ರಾಸಾಯನಿಕಗಳನ್ನ ಹೆಚ್ಚು ಮಾಡಬಹುದಾ? ಎಸ್, ವ್ಯಾಯಾಮ ಮತ್ತೆ ರನ್ನಿಂಗ್ ಮತ್ತೆ ಬ್ರಿಸ್ಕ್ ವಾಕ್ಸ್, ಇದು ಡೋಪಮೈನ್, ಸೆರೋಟೋನಿನ್, ಆಕ್ಸಿಟೋಸಿನ್ ಅಲ್ಲದೆ ದೇರ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್ ಕಾಲ್ಡ್ ಆಕ್ಸಿಟೋಸಿನ್. ಸಾರಿ, ಕ್ಷಮಿಸಿ, ಎಂಡಾರ್ಫಿನ್. ಓಕೆ, ಸೊ ಎಂಡಾರ್ಫಿನ್ ಏನ್ ಮಾಡುತ್ತೆ ಅಂದ್ರೆ, ದೇಹದಲ್ಲಿ ಎಲ್ಲಾದ್ರೂ ನೋವುಗಳಿತ್ತು ಆಯ್ತಾ, ಇಟ್ಸ್ ಅ ನ್ಯಾಚುರಲ್ ಪೇನ್ ರಿಲೀವರ್. ಮತ್ತೆ ದೇ ಆಲ್ಸೋ ಸೇ ದಿಸ್ ರನ್ನರ್ಸ್ ಹೈ, ಅಂದ್ರೆ ಆ ಒಂದು ಕಿಕ್ ಬರೋದು ಅಂತಾರಲ್ವಾ, ಕೆಲವ್ರಿಗೆ ತುಂಬಾ ಓಡ್ದಾಗೂ ಬರುತ್ತೆ, ಗಮನಿಸಿರ್ತೀರಿ ಅಲ್ವಾ. ಸೊ ಇದು ಸಹ ನ್ಯಾಚುರಲಿ ಆ ಹೈನೆಸ್ ನ ಕೊಡುವಂತದ್ದು. ಎಕ್ಸಸೈಸಸ್, ರನ್ನಿಂಗ್, ಈ ಫಿಸಿಕಲ್ ಆಕ್ಟಿವಿಟಿ ಆ ರೀತಿಯ ಎಂಡಾರ್ಫಿನ್ಸ್ ಅನ್ನ ರಿಲೀಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. If you are pain free, your emotions are better. ಹಾಗಾದ್ರೆ ದೈಹಿಕ ನೋವಿಗೂ ಮಾನಸಿಕ ನೋವಿಗೂ ಸಂಬಂಧ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತ ಇದೆ. ರಾಸಾಯನಿಕ ಕ್ರಿಯೆಗಳು, ಅದಕ್ಕೆ ಅಲ್ವಾ ಸೇ ಹೆಲ್ದಿ ಬಾಡಿ ಇಸ್ ಅ ಹೆಲ್ದಿ ಮೈಂಡ್, ಹೆಲ್ದಿ ಮೈಂಡ್ ಇಸ್ ಅ ಹೆಲ್ದಿ ಬಾಡಿ. ಖಂಡಿತ. ಸುಭಾಷ್ ಅವರೇ, ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿ ವಿವಿಧ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ವಿಜ್ಞಾನದ ವಿಚಾರಗಳು, ಮನಸ್ಸಿಗೆ ಸಂಬಂಧಪಟ್ಟ ವಿದ್ಯಮಾನಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನಿಮಗೆ ಆಕಾಶವಾಣಿ ಪರವಾಗಿ, ವಿವಿಧ ಭಾರತಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಷ್ಟೇ ಅಲ್ಲದೆ ಬುದ್ಧಿಪೂರ್ವಕವಾಗಿ ನಮಸ್ಕಾರ. ಧನ್ಯವಾದಗಳು ಕೀರ್ತಿ ಪ್ರಕಾಶ್. ಸೊ ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬಾ ಖುಷಿ ಆಯ್ತು. ಅಂಡ್ ಎಲ್ಲ ಕಡೆಯಿಂದ ನನ್ನ ವಿದ್ಯಾರ್ಥಿಗಳು, ನನ್ನ ಶಿಕ್ಷಕರು, ಪರಿವಾರದವರು ಎಲ್ಲರೂ ದೇ ವರ್ ವೆರಿ ಎಕ್ಸೈಟೆಡ್. ಮತ್ತೆ ಟಾಪಿಕ್ ಸಹ ಹಾಗೆ ಇತ್ತು. ಬಹುಶಃ ಆಕಾಶವಾಣಿಯ ಈ ಎಲ್ಲ ಕೇಳುಗರಿಗೂ ಸಂತೋಷ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸ್ನೇಹಿತರೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತಾಗಿ ಇಷ್ಟು ಹೊತ್ತು ಸೈನ್ಸ್ ಆಫ್ ಲವ್ ಅಂಡ್ ಎಮೋಷನ್ಸ್, ಭಾವನಾ ಲೋಕದ ವೈಜ್ಞಾನಿಕ ವಿಶ್ಲೇಷಣೆಯ ಕುರಿತಾಗಿ ಒಂದಷ್ಟು ವಿಚಾರ ವಿನಿಮಯ ಮಾಡಿದ್ವಿ. ನಮ್ಮ ಜೊತೆ ಇದ್ರು ನಿಮಾನ್ಸ್ನಲ್ಲಿ ಆಪ್ತ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸಿದ ವಿಜ್ಞಾನದ ಶಿಕ್ಷಣ, ತರಬೇತಿ ಹಾಗೂ ಬರವಣಿಗೆಯಲ್ಲಿ ತೊಡಗಿರುವಂತಹ ಎಚ್ ಜೆ ಸುಭಾಷ್ ಅವರು. ಇವರೊಂದಿಗೆ ಮಾತುಕತೆಯಲ್ಲಿದ್ದವರು ಕೀರ್ತಿ ಪ್ರಕಾಶ್. ಕಾರ್ಯಕ್ರಮ ಕೇಳ್ತಾ ನಮ್ಮ ಅನೇಕ ಶ್ರೋತೃ ಮಿತ್ರರು ನಮಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರೆ, ಸೈನ್ಸ್ ಅನ್ನೋದು ಕಬ್ಬಿಣದ ಕಡಲೆ ಅಂತ ಹಲವಾರು ಜನರ ಅಭಿಪ್ರಾಯ ಆಗಿತ್ತು. ಆದರೆ ಸುಭಾಷ್ ಅವರು ಅತ್ಯಂತ ಸರಳ ಉದಾಹರಣೆಯೊಂದಿಗೆ ನ್ಯೂರೋ ಟ್ರಾನ್ಸ್ಮಿಟರ್ ಬಗ್ಗೆ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾನಸ ಬಾಲಸುಬ್ರಹ್ಮಣ್ಯಂ, ಪ್ರತೀಕ್ಷಾ ಚಿಂತಿ ಅವರು ಲಂಡನ್ ನಿಂದ, ಹಾಗೆಯೇ ಆನಂದ್ ಗಂಗಾಧನುಷ್ ಅವರು ಹೇಳ್ತಾ ಇದ್ದಾರೆ ಕೆಪಿ ಅಗ್ರಹಾರದಿಂದ ಉಪಯುಕ್ತವಾದ ಮಾಹಿತಿ ಇವತ್ತಿನ ಮಧುರ ಮುಸ್ಸಂಜೆಯಲ್ಲಿ ಬಿತ್ತರವಾಗ್ತಾ ಇದೆ ಅಂತ ಹೇಳಿ. ಹಾಗೆಯೇ ಶ್ರೀಲತಾ ಅವರು ಚಿತ್ರದುರ್ಗದಿಂದ, ನಿಮ್ಮೂರಿನಿಂದನೇ ಸಂದೇಶ ಕಳಿಸಿದ್ದಾರೆ. ತುಂಬಾ ವಿವರವಾಗಿ ತಿಳಿಸಿದಿರಿ ಸುಭಾಷ್ ಅವರೇ, ಸೈನ್ಸ್ ಆಫ್ ಲವ್ ಅಂಡ್ ಎಮೋಷನ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗಿರಿರಾಜ್ ಅವರು ಮತ್ತಿಕೆರೆಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನ ಮೆಚ್ಚಿಕೊಂಡು ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೆ ತಕ್ಕನಾದ ಉತ್ತರವನ್ನ ನೀಡಿದ್ದಾರೆ ಸುಭಾಷ್ ಅವರು ಅಂತ ಭಾವಿಸ್ತೀನಿ. ಹಾಗೆಯೇ ವಿದ್ಯಾರಣ್ಯಪುರದಿಂದ ಕವಿತಾ ಅವರು ಇವತ್ತಿನ ಸಂದರ್ಶನ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ರು. ಟಿಎನ್ ರವಿಕುಮಾರ್ ಗೌಡ ಅವರು ತುರುವೇಕೆರೆ, ತುಮಕೂರಿನಿಂದ ಎಕ್ಸಲೆಂಟ್ ಮಧುರ ಮುಸ್ಸಂಜೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 3753 ಇವರು ಸಹ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅನಿತಾ ಅವರು ಜಯನಗರದಿಂದ ತುಂಬಾ ಆಸಕ್ತಿಕರ ವಿಷಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತಿನ ಮಧುರ ಮುಸ್ಸಂಜೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಕಾರ್ಯಕ್ರಮ ಮರುಪ್ರಸಾರಕ್ಕೆ ಯೋಗ್ಯವಾದ್ದು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 5001 ಇವರು. ಹಾಗೆಯೇ ಕವಿತಾ ಅವರು ಚೋಳರಪಾಳ್ಯ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಜನರೇಷನ್ಗೆ ಸೂಕ್ತವಾದ ಪ್ರೋಗ್ರಾಮ್ ಇದಾಗಿತ್ತು ಅಂತ ಹೇಳಿ. ಇನ್ನು ಕಾರ್ಯಕ್ರಮ ಕೇಳ್ತಾ ಅನೇಕ ಶ್ರೋತೃ ಮಿತ್ರರು ಸಂದೇಶವನ್ನ ಕಳಿಸ್ತಾನೆ ಇದ್ದಾರೆ. ಕೃಷ್ಣಮೂರ್ತಿ ಅವರು ಸುದ್ಗುಂಟೆ ಪಾಳ್ಯದಿಂದ, ಹಾಗೆಯೇ ತಮಿಳುನಾಡು ಹೊಸೂರು ತಾಲೂಕಿನಿಂದ ಅನುಸೂಯ, ಚಂದ್ರು, ಯಶವಂತ್ ಅವರು
ಮನಸೆಳೆಯುವಂತಹ ಕಾರ್ಯಕ್ರಮ. ಯಾಕಂದ್ರೆ ಪ್ರೀತಿ ಬಗ್ಗೆ ಮಾತಾಡಿದ್ರಿ, ಭಾವನೆಗಳ ಬಗ್ಗೆ, ಸೈನ್ಸ್ ಬಗ್ಗೆ ಮಾತನಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸುಭಾಷ್ ಅವರು ಸಂದೇಶ ಕಳಿಸ್ತಾ ಇದ್ದಾರೆ. ಶಂಕರ್, ಸರಿತಾ, ಚಿನ್ಮಯ್ ತಿರುಮಲಾಪುರದಿಂದ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಚೆನ್ನಾಗಿತ್ತು, ಮಾಹಿತಿ ಪೂರ್ಣವಾಗಿತ್ತು ಅಂತ ಹೇಳಿ. ಕಾರ್ಯಕ್ರಮ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಎಲ್ಲ ಕೇಳುಗರಿಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಾನು ಡಾಕ್ಟರ್ ನಾ ಸೋಮೇಶ್ವರ್, ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ, ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಅದರಲ್ಲೂ ಬೆಂಗಳೂರು ವಿವಿಧ ಭಾರತಿ ಕೇಂದ್ರವನ್ನ ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ರೆ ಹೇಗೆ? ಹಾಗಾಗಿ ಬೆಂಗಳೂರು ವಿವಿಧ ಭಾರತಿ 102.9 FM ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ. ವಿವಿಧ ಭಾರತಿ ಜನ ತೊಲಗಿ ಸೊಕ್ಕದ ವಿವಿಧ ಭಾರತಿ ಸವಿ ಸವಿ ಸ್ವಾದ ರಸಿಕರ ಮೋದ ಅನುದಿನ ಓಂಕಾರ ಜೇಂಗಾರ. ಮನರಂಜನೆಯ ಮುಂಚೂಣಿಯಲ್ಲಿ ವಿವಿಧ ಭಾರತಿ ಬೆಂಗಳೂರು 102.9 FM. ಹೇ, ನಾನೊಂದು ಸ್ಟಾರ್ಟ್ಅಪ್ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಕಣೆ. ಇಟ್ ಇಸ್ ಸೋ ಮಚ್ ಫನ್. ಓದಕ್ಕೆ ಅಂತ ಪಟ್ಟಕ್ಕೆ ಹೋದ್ರು ನಮ್ಮ ಹಳ್ಳಿಲೇ ಒಂದು ಸ್ಟಾರ್ಟ್ಅಪ್ ಶುರು ಮಾಡಿ 10 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ ನನ್ ಮಗಳು. ಸ್ಟಾರ್ಟ್ಅಪ್ ನಲ್ಲಿ ವರ್ಕ್